ಓಂ ಶಾಂತಿ. ಬ್ರಹ್ಮಕುಮಾರೀಸ್ ಈಶ್ವರಿ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯವಾಗಿದ್ದು, ಇಲ್ಲಿ ಇಡೀ ಮನುಕುಲಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಈಶ್ವರೀಯ ಜ್ಞಾನವನ್ನು ಕೊಡಲಾಗುತ್ತೆ. ಇವತ್ತು ಜಗತ್ತನ್ನು ಒಂದು ಸಾರಿ ನೋಡಿದಾಗ ಎಲ್ಲ ಕಡೆ ಅಶಾಂತಿ, ದುಃಖ, ಏರುಪೇರು, ಭಿನ್ನ ಭಿನ್ನ ಪ್ರಕಾರದ ಮಾನಸಿಕವಾದಂತಹ ಟೆನ್ಷನ್, ಸ್ಟ್ರೆಸ್, ಡಿಪ್ರೆಷನ್ಸ್, ಇನ್ನೂ ಅನೇಕ ರೀತಿಯ ರೋಗಗಳೇನಿದೆ ಮನುಷ್ಯಾತ್ಮರನ್ನು ದುಃಖಿಯನ್ನಾಗಿ ಮಾಡಿದೆ. ಎಷ್ಟೇ ವಿಜ್ಞಾನ ಮುಂದುವರೆದಿದ್ರೂ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮಾನವನ ಜೀವನದಲ್ಲಿ ನೆಮ್ಮದಿ ಅಥವಾ ತೃಪ್ತಿಯನ್ನು ಯಾರೂ ಕಾಣ್ತಾ ಇಲ್ಲ. ಎಲ್ಲರ ಒಂದು ಗಮನ ಒಂದು ಹೊಸ ಲಕ್ಷ್ಯದ ಕಡೆ, ಹೊಸದಾದ ಒಂದು ಮಾರ್ಗವನ್ನು ಹುಡುಕ್ತಾ ಎಲ್ಲಿ ನಮಗೆ ನಿಜವಾದಂತಹ ನೆಮ್ಮದಿ ಸಿಗೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಿದ್ದಾರೆ. ಈಗ ಸೃಷ್ಟಿಯಾದ್ಯಂತ ನೋಡಿದಾಗ ಎಲ್ಲ ಕಡೆ ರಾಜ್ಯ ಸತ್ತ ಅಥವಾ ಧರ್ಮ ಸತ್ತ, ವಿಜ್ಞಾನ ಸತ್ತನೂ ಸಹ ಈ ಒಂದು ಪ್ರಕೃತಿಯನ್ನು, ಸಮಯವನ್ನು ಕಂಟ್ರೋಲ್ ಮಾಡ್ತಾ ಏನು ಮುಂದುವರಿತಾ ಇತ್ತು ವಿಜ್ಞಾನ, ಅದೂ ಸಹ ಈಗ ಪ್ರಕೃತಿ ಕೈಬಿಟ್ಟು ಹೋಗ್ತಿದೆ ಅಂತಕ್ಕಂತಹ ಅನುಭವವನ್ನು ಮಾಡ್ತಾ ಇದ್ದಾರೆ. ವಿಜ್ಞಾನ ಎಲ್ಲಿವರೆಗೂ ಮುಂದುವರೆದಿತ್ತಂದರೆ ಇಡೀ ಜಗತ್ತನ್ನು ಗ್ಲೋಬಲ್ ವಿಲೇಜನ್ ಮಾಡ್ತಾ ಸೆಕೆಂಡಲ್ಲಿ ದೇಶಗಳಿಗೆ ಕಮ್ಯುನಿಕೇಟ್ ಮಾಡ್ತಕ್ಕಂತಹ ಸಾಧನೆಗಳನ್ನು ಕಂಡುಹಿಡಿತಾ, ಮಾನವ ಪಕ್ಷಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಇಷ್ಟೆಲ್ಲವನ್ನು ಇಟ್ಕೊಂಡಿದ್ರೂ ಮಾನವ ತನ್ನ ಮನಸ್ಸನ್ನು ತನ್ನ ಕೈಯಲ್ಲಿಟ್ಕೊಳ್ತಾ ತನ್ನ ಜೊತೆಯಲ್ಲಿರ್ತಕ್ಕಂಥವರ ಜೊತೆ ಒಂದು ಸ್ನೇಹ ಸೌಹಾರ್ದದಿಂದ ಕಮ್ಯುನಿಕೇಟ್ ಮಾಡ್ತಕ್ಕಂತಹ ಅಥವಾ ವ್ಯವಹರಿಸ್ತಕ್ಕಂತಹ ಶಕ್ತಿಯ ಕೊರತೆಯನ್ನು ಇವತ್ತು ಅನುಭವ ಮಾಡ್ತಿದ್ದಾನೆ. ಯಾವ ಕಾರಣ? ಸಂಬಂಧಗಳಲ್ಲಿ ಬಿರುಕು, ಸಂಬಂಧಗಳ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋ ಕಾರಣ ಒಂದು ಸೋಷಿಯಲ್ ಜೀವನ ಶೈಲಿ, ಸಾಮಾಜಿಕ ಜೀವನದಲ್ಲಿ ಏನು ಬಿರುಕನ್ನು ಕಾಣ್ತಿದ್ದೀವಿ, ನೆಮ್ಮದಿ ಸಮಾಪ್ತಿಯಾಗಿರೋದನ್ನು ನೋಡ್ತಿದ್ದೀವಿ. ಇದೆಲ್ಲದಕ್ಕೂ ಒಂದೇ ಒಂದು ಉತ್ತರ ಏನಪ್ಪ ಅಂತಂದರೆ ಆಧ್ಯಾತ್ಮಿಕತೆ. ಈಶ್ವರಿ ವಿಶ್ವವಿದ್ಯಾಲಯ ಆಧ್ಯಾತ್ಮಿಕ ಜ್ಞಾನ ಹಾಗೂ ಸಹಜ ರಾಜಯೋಗವನ್ನು ಕಲಿಸ್ಕೊಡ್ತಾ ಮಾನವನ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಎಲ್ಲದರಲ್ಲಿದ್ದೂ ತನ್ನ ಮನಸ್ಸಿನ ಶಾಂತಿಯನ್ನು, ನೆಮ್ಮದಿಯನ್ನು ಕಂಡುಕೊಳ್ತಕ್ಕಂತಹ ಮತ್ತು ಸಹಜವಾಗಿ ಕಂಡುಕೊಳ್ತಕ್ಕಂತಹ ಮಾರ್ಗವನ್ನು ಇವತ್ತು ಈಶ್ವರಿ ವಿಶ್ವವಿದ್ಯಾಲಯ ಇಡೀ ಮನುಕುಲದ ಮುಂದಿಡ್ತಿದೆ. ಅಷ್ಟೇ ಅಲ್ಲ, ಇಲ್ಲಿ ಈ ಆಧ್ಯಾತ್ಮಿಕತೆಗೆ ಅಥವಾ ಇದನ್ನು ತಿಳಿದು ಜೀವನದಲ್ಲಿ ತರಲಿಕ್ಕೆ ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ, ಭಾಷಾ ಭೇದ ಅಥವಾ ಭಿನ್ನ ಮತಗಳ ಭೇದ ಅಂತಕ್ಕಂಥದ್ದು ಇಲ್ಲದೆ ಸರ್ವರಿಗೆ ಯಾವುದು ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಬೇಕಾಗಿದೆ ಆ ಒಂದು ಶಿಕ್ಷಣವನ್ನು ಇಲ್ಲಿ ಕೊಡಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಡಿಸಿಪ್ಲಿನಿಂಗ್ ದ ಮೈಂಡ್ ಆ್ಯಂಡ್ ಕಾನ್ಷಿಯಸ್ನೆಸ್. ತನ್ನಲ್ಲಿರ್ತಕ್ಕಂತಹ ಶಕ್ತಿಗಳೇನು, ಆ ಮನೋಶಕ್ತಿಗಳನ್ನು ಯಾವ ರೀತಿ ನಾವು ಕಾರ್ಯದಲ್ಲಿ ತರ್ತಾ ನಮ್ಮ ಜೀವನವನ್ನು ಸುಗಮವಾಗಿ ನಡೆಸ್ಕೊಂಡು ಬರ್ಬೋದು ಅಂತಕ್ಕಂತಹ ಕಾರ್ಯಶೈಲಿಯ ರೂಪರೇಖೆಯನ್ನು ಈಶ್ವರಿ ವಿಶ್ವವಿದ್ಯಾಲಯ ಹೇಳ್ಕೊಡ್ತಾ ಇದೆ. ಅದರಲ್ಲಿ ಮೆಡಿಟೇಷನ್, ಧ್ಯಾನ ಏನಿದೆ ಅದು ನಮ್ಮ ಜೀವನಕ್ಕೆ ಬೇಕಾ, ಆಧ್ಯಾತ್ಮಿಕತೆ ಬೇಕಾ? ಯಾಕೆಂದರೆ ಈಗಿನ ಒಂದು ಬ್ಯುಸಿ ಶೆಡ್ಯೂಲ್, ಎಲ್ಲರ ಜನಜೀವನ
ಹೇಗಿದೆ ಅಂತಂದರೆ ಎಲ್ಲರೂ ಬಹಳ ವ್ಯಸ್ತರಾಗಿದ್ದಾರೆ. ಯಾರಿಗೂ ಸಮಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಸಮಯವನ್ನು ನಮಗೆ ನಾವು ಮಾಡಿಕೊಳ್ಬೇಕಾಗುತ್ತೆ. ನಮ್ಮ ನಿಜ ಶಾಂತಿಗೆ, ನಿಜ ನೆಮ್ಮದಿಗೆ ಸಮಯ ಮಾಡಿಕೊಳ್ಬೇಕು. ಯಾಕೆಂತಂದರೆ ವಿಜ್ಞಾನಿಗಳು ಏನು ಹೆಲ್ತ್ ಸೈಂಟಿಸ್ಟ್ ಹೇಳ್ತಿದ್ದಾರೆ, ಮನಸ್ಸಿನ ಒಂದು ಸ್ಟ್ರೆಸ್ ಆ್ಯಂಡ್ ಟೆನ್ಷನ್ ಏನಿದೆ, 95% ಆಫ್ ದ ಡಿಸೀಸಸ್ ಆರ್ ಸೈಕೋಸೊಮ್ಯಾಟಿಕ್. ಮನಸ್ಸಿನ ಹೆಚ್ಚು ಕಡಿಮೆಗಳ ಕಾರಣವೇ ಇವತ್ತು ಜೀವನದಲ್ಲಿ ಅನೇಕ ಪ್ರಕಾರದ ರೋಗಗಳೇನಿದೆ, ಡಿಪ್ರೆಷನ್ಸ್ ಏನಿದೆ, ಏರುಪೇರುಗಳೇನಿದೆ, ಇದಕ್ಕೆ ಕಾರಣ, ಮೂಲ ಕಾರಣ ಅಂತ ಹೇಳ್ತಿದ್ದಾರೆ. ಅಂದಾಗ ಯಾವ ಫಾರ್ಮಸಿಯಲ್ಲಿ ಅಥವಾ ಮಾರ್ಕೆಟಲ್ಲಿ ಮನಸ್ಸನ್ನು ಶಾಂತಿಯಿಂದ ಇಟ್ಕೊಳ್ತಕ್ಕಂತಹ ಔಷಧಿಗಳು ಸಿಗಲ್ಲ. ಅದಕ್ಕೆ ಏಕೈಕ ಉತ್ತರ ಅಂತಂದರೆ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಏನಂದರೆ ದ ವೇ ಆಫ್ ಲೈಫ್. ಇದರಲ್ಲಿ ಯಾವ ಜಾತಿ ಮತಗಳ ಪ್ರಶ್ನೆ ಇಲ್ಲ. ಇದು ಇಟ್ ಈಸ್ ಎ ವೇ ಟು ಶಿಫ್ಟ್ ದಿ ಕಾನ್ಷಿಯಸ್ನೆಸ್ ಟು ರಿಯಲಿಟಿ. ಆಧ್ಯಾತ್ಮಿಕತೆ ಏನಪ್ಪ ಅಂತಂದರೆ ನಮ್ಮನ್ನು ನಾವು, ನಮ್ಮ ಮನಸ್ಸನ್ನು ಒಂದು ಶಿಸ್ತಲ್ಲಿ ತಗೊಂಡು ಬರ್ತಾ ನಮ್ಮ ಕಾನ್ಷಿಯಸ್ಸನ್ನು ವಾಸ್ತವಿಕತೆಯ ಕಡೆ, ತನ್ನ ಸತ್ಯತೆಯ ಕಡೆ ಪರಿವರ್ತನೆ ಮಾಡ್ತಕ್ಕಂಥದ್ದೇ ನಿಜವಾದ ಆಧ್ಯಾತ್ಮಿಕತೆ. ಸ್ಪಿರಿಚುಯಾಲಿಟಿ ಈಸ್ ನಥಿಂಗ್ ಬಟ್ ಶಿಫ್ಟಿಂಗ್ ಕಾನ್ಷಿಯಸ್ನೆಸ್ ಟು ರಿಯಲಿಟಿ ಆಫ್ ಮೈ ಎಟರ್ನಲ್ ಸೆಲ್ಫ್. ನಾನು ಈಗ ಭಾರತವಾಸಿಗಳಿಗೆ ಇದು ಬಹಳ ಸಹಜವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಶರೀರದಲ್ಲಿ ಯಾವುದೋ ಒಂದು ಶಕ್ತಿ ಇದೆ. ಈಗ ಯಾರಾದ್ರೂ ಹೊಟ್ಟೋಗ್ಬಿಟ್ರೆ ಅವ್ರು ಹೋದರೂ ರೀ ಇನ್ನಿಲ್ಲ ಅಂತಾರೆ. ಬಹಳ ಸಹಜವಾಗಿ ನಿಮ್ಗೆ ಹೇಳ್ಬೇಕಂತಂದರೆ, ಈಗ ಯಾರಾದರೂ ಒಬ್ಬರು ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ಪೇಷಂಟ್ ಒಳಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಪೇಷಂಟ್ ಒಳಗೆ ಹೋದ ನಂತರ 5-10 ನಿಮಿಷ ಏನಾದರೂ ಟೆಸ್ಟ್ ಮಾಡಿ ಆಮೇಲೆ ಹೆಚ್ಚು ಕಡಿಮೆ ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಈಸ್ ನೋ ಮೋರ್, ಪ್ಲೀಸ್ ಟೇಕ್ ದ ಬಾಡಿ ಅಂತಾರೆ. ಟೇಕ್ ದ ಪೇಷಂಟ್ ಅಂತ ಹೇಳಲ್ಲ. ಮೊದಲು ಪೇಷಂಟನ್ನು ಕರ್ಕೊಂಡು ಬನ್ನಿ ಅಂದರು. ಆಮೇಲೆ ಹೆಚ್ಚು ಕಡಿಮೆ ಆದರೆ ನೀವು ಆ ಪೇಷಂಟ್ ಕರ್ಕೊಂಡು ಹೋಗಿ ಅಂತ ಹೇಳಲ್ಲ, ಆದರೆ ಶರೀರನ ತಗೊಂಡು ಹೋಗಿ ಅಂತಾರೆ. ಅಂದರೆ ಆ 5 ನಿಮಿಷಗಳಲ್ಲಿ ವ್ಯಕ್ತಿ ಒಂದು ವಸ್ತು ಆಗ್ಬಿಟ್ರು ಅಂದಾಗ ಹೋಗಿದ್ದು ಯಾರು? ಹಾಗಾದರೆ ಇರೋವರೆಗೂ ನಮ್ಮ ಸಂಬಂಧ ಯಾರ ಜೊತೆ ಇತ್ತು? ಇರೋವರೆಗೂ ನಾವು ಯಾರ ಜೊತೆ ವ್ಯವಹರಿಸ್ತಾ ಇದ್ವಿ? ಹಾಗಾದರೆ ನನ್ನ ಅಸ್ತಿತ್ವ ಏನು? ವಾಟ್ ಆಮ್ ಐ? ಹೂ ಆಮ್ ಐ? ನಾನು ಯಾರು? ನಾನು ಏನು? ನಾನು ಯಾವ ರೀತಿಯಲ್ಲಿ, ಯಾವ ಶಕ್ತಿಗಳ ಮುಖಾಂತರ ಈ ಶರೀರದ ಥ್ರೂ ಕಾರ್ಯ ಮಾಡ್ತೀನಿ? ಇದನ್ನು ತಿಳ್ಕೊಳ್ತಕ್ಕಂಥದ್ದು, ಇದರ ಸ್ವರೂಪದಲ್ಲಿ ಜೀವನವನ್ನು ನಡೆಸ್ತಕ್ಕಂಥದ್ದೇನಿದೆ, ಅಥವಾ ಈ ನಿಜ ತನ್ನ ಅಸ್ತಿತ್ವವನ್ನು ತಿಳ್ಕೊಳ್ತಾ ತನ್ನ ಅಸ್ತಿತ್ವದ ಶಕ್ತಿಗಳನ್ನು, ಮೂಲ ಶಕ್ತಿಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಉಪಯೋಗಿಸಿ ಜೀವನವನ್ನು ಒಂದು ನಿರ್ವಿಘ್ನವಾಗಿ ನಡೆಸ್ತಕ್ಕಂತಹ ಶೈಲಿ ಇದು ಆಧ್ಯಾತ್ಮಿಕ ಜೀವನ. ಇದರಲ್ಲಿ ಹೊರಗಿನ ಯಾವುದೇ ತರಹದ ಸನ್ಯಾಸದ ಅಥವಾ ಎಲ್ಲ ಸಮಯ ಬಿಟ್ಟು ಕೂತ್ಕೋಬೇಕಂತಕ್ಕಂತಹ ಮಾತೇನಿಲ್ಲ. ಹಾಗಾದರೆ ಯೋಚನೆ ಮಾಡೋಣ, ವಾಟ್ ಆಮ್ ಐ? ಹೂ ಆಮ್ ಐ? ಏನು ಶರೀರ ನಮಗೆ ಕಾಣಿಸ್ತಿದೆ? ನಾನು ಈಗ ಯಾರನ್ನಾದರೂ ನೀವು ಯಾರು ಅಂದರೆ, ನಾನು ಸೋಣ್ಸೋ ಹೆಸರು ಹೇಳ್ತಾರೆ. ಇನ್ನು ನೀವು ಯಾರು ಅಂದರೆ, ನಾನು ಡಾಕ್ಟ್ರ್, ಇಂಜಿನಿಯರ್ ಅಂತಾರೆ. ಇನ್ನು ಅಥವಾ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು, ಅಥವಾ ಧರ್ಮದ ಅನುಸಾರವಾಗಿ ನಾನು ಸೋಣ್ಸೋ ಅಂತ ಹೇಳ್ಬೋದು. ಇನ್ನು ಯಾರು ಅಂತ ಹೇಳ್ತಾ ಹೋದರೆ ಅವರು ಫಿಸಿಕಲ್ ಐಡೆಂಟಿಟಿ, ತನ್ನ ಸ್ಥೂಲವಾದ ಪರಿಚಯ ಏನಿದೆ ಅದನ್ನೇ ಕೊಡ್ತಾರೆ ಹೊರತು ನಾನು ಯಾರು ಅಂತಕ್ಕಂತಹ ಮಾತಿಗೆ ಯಥಾರ್ಥವಾದಂತಹ ಉತ್ತರ ಯಾರ ಹತ್ರ ಇಲ್ಲ. ಅದು ಒಂದು ಸಂಪ್ರದಾಯದ ರೀತಿಯಲ್ಲಿ ಒಳಗಡೆ ಒಂದು ಶಕ್ತಿ ಇದೆ, ಅದೊಂದು ಆತ್ಮ ಅಂತ ಹೇಳಿ ಭಾರತದಲ್ಲಿ ನಮ್ಮೆಲ್ಲರ ನಂಬಿಕೆ ಇದೆ. ಆದರೆ ನಾನೇ ಆ ಶಕ್ತಿ, ನಾನೇ ಆ ಆತ್ಮ
ಯಾರು ನಂದು ಶರೀರ, ನಾನು ಅಂತ ನಾನು ನಂದು ಎರಡು ಹೇಳ್ತೀವಿ. ಬಹಳ ಸಹಜವಾಗಿ ಇಡೀ ದಿನದ ದಿನಚರಿಯಲ್ಲಿ ನಮ್ಮೆಲ್ಲರ ಮುಖದಿಂದ ಬರ್ತಕ್ಕಂತಹ ಮುಖ್ಯ ಮಾತೇನಪ್ಪ ಅಂದರೆ, ಇವತ್ತು ನನ್ನ ಶರೀರ ಚೆನ್ನಾಗಿಲ್ಲ, ನನ್ನ ತಲೆ ತುಂಬ ನೋವ್ತಾ ಇದೆ, ಅಥವಾ ನನ್ನ ಮೈಕೈ ನೋವ್ತಾ ಇದೆ. ನಂದು ಶರೀರ, ನಾನು ಶರೀರ, ನಾನು ತಲೆ, ನಾನು ಕೈ ಅಂತ ಹೇಳಲ್ಲ. ನಂದು ಅಂತ ಹೇಳಿದಾಗ ಈ ನಂದು ಅಂತ ಹೇಳೋದು ಯಾರದು? ನಾನು ಯಾರು ಹಂಗಾದ್ರೆ? ಈಗ ನಾವು ಈ ಮನೆ ಓನರ್ ಅಂತ ಹೇಳ್ತೀವಿ, ಮನೆ ಚೆನ್ನಾಗಿದೆ, ನಾನೇ ಮನೆ ಅಂತ ನಾವು ಯಾರೂ ಹೇಳಲ್ಲ. ಇದನ್ನು ಬಹಳ ಆಳವಾಗಿ ಆಲೋಚನೆ ಮಾಡಬೇಕು. ಪ್ರತಿ ಗಳಿಗೆ ನಂದು ಶರೀರ, ನಾನು ಹೀಗೆ, ನಂದಿದು, ನಂದು ಹಣ, ನಂದು ಪ್ರಾಪರ್ಟಿ, ನಂದು ಮನೆ, ನಂದು ಅಂತ ಹೇಳ್ತಕ್ಕಂತಹ ಆ ಒಳಗೆ ಶಕ್ತಿ ಯಾರು? ಯಾವುದು ಹೋದಾಗ ಅವರು ಹೊಟ್ಟೋಗ್ಬಿಟ್ರು ಅಂತ ಹೇಳ್ತಾರೆ, ಬಹಳ ಸಹಜವಾಗಿ ಹೇಳ್ತಾರೆ. ಬಟ್ ಅಂದಾಗ ಇರೋವರೆಗೂ ಈ ಸತ್ಯತೆಯ, ಈ ರಿಯಾಲಿಟಿಯ ರಿಯಲೈಸೇಷನ್ ಏನಿರಬೇಕು, ನಾನು ದೇಹದಿಂದ ಭಿನ್ನವಾಗಿರ್ತಕ್ಕಂತಹ ನಾನು ಆತ್ಮ ಕಣ್ಣಿಂದ ನೋಡ್ತಿದ್ದೀನಿ, ಬಟ್ ಕಣ್ಣು ನಾನಲ್ಲ. ಮುಖದಿಂದ ಮಾತಾಡ್ತಿದ್ದೀನಿ, ಮುಖ ನಾನಲ್ಲ. ಕಿವಿಯಿಂದ ಕೇಳ್ತಿದ್ದೀನಿ, ಕಿವಿ ನಾನಲ್ಲ. ನಂದು ಕಿವಿ, ನಂದು ಕಣ್ಣು ಸರಿ ಇಲ್ಲ ನಂದು ಮೂಗು, ನಂದು ಬಾಯಿ ಅಂತೀವಿ. ನಾನು ಕಣ್ಣು, ನಾನು ಬಾಯಿ ಅಂತ ನಾವು ಯಾರು ಹೇಳಲ್ಲ. ಅಂದರೆ ಇಂದ್ರಿಯಗಳಿಂದ ಕಾರ್ಯ ಮಾಡ್ತಾ, ಇಂದ್ರಿಯಗಳಿಂದ ಅತೀತನಾಗಿ ಕಾರ್ಯ ಮಾಡತಕ್ಕಂಥ ಶಕ್ತಿ, ಅದು ನಾನು ಆತ್ಮನಾಗಿದ್ದೀನಿ. ಸೊ ನಾನು ಆತ್ಮ, ಯಾರೋ ಆತ್ಮ ಅಲ್ಲ, ನಾನು ಆತ್ಮ. ಈ ಶರೀರದ ಮಾಲೀಕ. ಶರೀರ ಜಡ, ವಿನಾಶಿ. ನನ್ನ ಆತ್ಮ ಚೈತನ್ಯ, ಅವಿನಾಶಿ, ಅನಾದಿ, ವಿಚ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. ನಾನು ಯಾವಾಗಲೂ ಇದ್ದೀನಿ. ಸೊ ನನ್ನ ಅಸ್ತಿತ್ವ ಯಾವಾಗಲೂ ಇದೆ. ಸೊ ಅಂದಾಗ ಈ ವಿನಾಶಿ ಶರೀರದ ಮುಖಾಂತರ ಅವಿನಾಶಿಯಾದ ಆತ್ಮ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಸೊ ಅಂದಾಗ ನಾನು ಚೈತನ್ಯ, ಜಡ ಚೈತನ್ಯಕ್ಕೆ ಅಂತರ ಏನಂದರೆ, ನಾನು ಆತ್ಮದಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಇದೆ. ಶರೀರದಲ್ಲಿ ಆ ಚೇತನ ವಿಚಾರ ಮಾಡ್ತಕ್ಕಂತಹ, ನಿರ್ಣಯ ಮಾಡ್ತಕ್ಕಂತಹ, ಅಥವಾ ನಾವು ಮಾಡಿದಂತಹ ಕರ್ಮಗಳ ಮೆಮೊರಿಯನ್ನು ಇಟ್ಕೊಳ್ತಕ್ಕಂತಹ ಶಕ್ತಿ ಶರೀರಕ್ಕಿಲ್ಲ. ಈಗ ಯಾವುದೇ ನೀವು ಸೈಲೆಂಟಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ, ನಿಮ್ಮನ್ನು ನೀವು ನೋಡಿಕೊಂಡಾಗ ಪ್ರಶಾಂತವಾದ ಮನಸ್ಸು, ಬಟ್ ಅದರಲ್ಲಿ ವಿಚಾರಗಳು ಬರ್ತಾ ಹೋಗುತ್ತೆ. ಹೆಂಗೆ ನೀರಲ್ಲಿ ಅಲೆಗಳು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ಹಾಗೆ ನಾನು ಆತ್ಮ ಆಲೋಚನೆ ಮಾಡೋ, ಕಲ್ಪನೆ ಮಾಡ್ತಕ್ಕಂತಹ, ವಿಚಾರಗಳನ್ನು ಮಾಡ್ತಕ್ಕಂತಹ ಶಕ್ತಿ ಏನಿದೆ ಅದನ್ನು ಮನಸ್ಸು ಅಂತ ಹೇಳ್ತಾರೆ. ಥಿಂಕಿಂಗ್ ಕೆಪ್ಯಾಸಿಟಿ ಆರ್ ದ ಫ್ಯಾಕಲ್ಟಿ ಟು ಥಿಂಕ್ ಏನಿದೆಯಲ್ಲ, ಅದನ್ನು ಮನಸ್ಸು ಅಂತ ಹೇಳ್ತಾರೆ. ಬಂದಂತಹ ಎಲ್ಲ ವಿಚಾರಗಳನ್ನು ನಾವು ಕರ್ಮದಲ್ಲಿ ತರಲ್ಲ. ಕೆಲವು ವಿಚಾರಗಳನ್ನು ನಿರ್ಣಯ ಮಾಡ್ತೀವಿ, ಇದು ಸರಿ, ಇದು ತಪ್ಪು, ಇದು ನ್ಯಾಯ, ಇದು ಅನ್ಯಾಯ, ಇದು ರೈಟು, ಇದು ರಾಂಗು. ಸೊ ಈ ಒಂದು ನಿರ್ಣಯ ಶಕ್ತಿ ಏನಿದೆ, ಆ ನಿರ್ಣಯ ಶಕ್ತಿಯನ್ನು, ನಿರ್ಣಯದ ಆತ್ಮನ ನಿರ್ಣಯದ ಕೆಪ್ಯಾಸಿಟಿಯನ್ನು ಬುದ್ಧಿ ಅಂತ ಹೇಳ್ತಾರೆ, ವಿವೇಕ ಅಂತ ಹೇಳ್ತಾರೆ. ಕೆಲವರು ಅದನ್ನು ಅಂತರಾತ್ಮ ಅಂತ ಹೇಳ್ತಾರೆ. ಯಾಕೆ ಅಂತರಾತ್ಮ ಅಂತ ಹೇಳ್ತಾರೆ ಅಂದರೆ, ಈಗ ಏನಾದ್ರೂ ಹೆಚ್ಚು ಕಡಿಮೆ ಮಾಡುವಾಗ, ತಪ್ಪು ಮಾಡುವಾಗ ಬುದ್ಧಿ ಹೇಳುತ್ತೆ, ನೋಡು ನೀನು ಇದನ್ನು ಮಾಡಬೇಡ, ಇದು ಸರಿಯಲ್ಲ ಅಂತ. ಆದ್ರೂ ಮಾಡ್ತಾರೆ, ಅದಕ್ಕೆ ಅವರು ಅಂತರಾತ್ಮ ಅಂದ್ಬಿಟ್ರು. ಬಟ್ ಆ್ಯಕ್ಚುಲಿ ಆತ್ಮನ ವಿವೇಕವನ್ನೇ ಬುದ್ಧಿ ಅಂತ ಹೇಳಲಾಗುತ್ತೆ. ಸೊ ನಿರ್ಣಯ ಶಕ್ತಿ ನನ್ನಲ್ಲಿದೆ. ನಿರ್ಣಯ ಮಾಡಿದ ನಂತರ ಏನನ್ನು ಕರ್ಮದಲ್ಲಿ ತರ್ತೀವಿ, ನಾನು ಆತ್ಮ ಕರ್ಮೇಂದ್ರಿಯಗಳ ಮುಖಾಂತರ ಕಾರ್ಯ ಮಾಡ್ತೀನಿ. ಅದು ನಾನು ಆತ್ಮನಲ್ಲಿ
ರೆಕಾರ್ಡ್ ಆಗ್ತಾ ಹೋಗುತ್ತೆ. ಯಾವುದನ್ನು ಸಂಸ್ಕಾರ ಅಂತ ಹೇಳ್ತಾರೆ ಅಂದಾಗ ಎಲ್ಲದೂ ನನ್ನಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಆ ರೆಕಾರ್ಡಿಂಗ್ ಸಮ್ಟೈಮ್ಸ್ ನನಗೆ ಮೆಮೊರಿ ರೂಪದಲ್ಲಿನೂ ಆಚೆ ಬರುತ್ತೆ. ಈಗ ನೀವೆಲ್ಲಾದರೂ ಒಂದು 10 ವರ್ಷದ ನಂತರ ಒಂದು ಜಾಗಕ್ಕೆ ಹೋದರೆ ತಕ್ಷಣ ತಿಳ್ಕೊಳ್ಳಿ 10 years ಹಿಂದೆ ನೀವು ಅಲ್ಲಿ ಹೋದಾಗ ಏನಾದರೂ ಘಟನೆ ನಡೆದಿತ್ತು, ಆಕ್ಸಿಡೆಂಟ್ ನಡೆದಿತ್ತು, ಅದುವರೆಗೂ ನಿಮಗೆ ನೆನಪಿರಲ್ಲ. ಬಟ್ ಆ ಸ್ಪಾಟ್ಗೆ ಹೋದ ತಕ್ಷಣ ಅದು ನೆನಪು ಬರುತ್ತೆ. ಅಂದಾಗ ಎಲ್ಲಿತ್ತ ಮೆಮೊರೀಸು? ಆ ಒಂದು ಮೆಮೊರಿ ಏನಿದೆ ಅದು ನನ್ನಲ್ಲಿ ರೆಕಾರ್ಡ್ ಆಗಿತ್ತು. ಸೊ ಆತ್ಮನಲ್ಲಿ ಪ್ರತಿಯೊಂದು ಕರ್ಮಗಳ ರೆಕಾರ್ಡಿಂಗ್ಸ್ ಏನಿದೆ ಅದು ನಾನು ತುಂಬಿಕೊಳ್ತಾ ಹೋಗ್ತೀನಿ. ಅದು ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು, ಯಾವುದೇ ತರಹದ ಕರ್ಮಗಳನ್ನು ಮಾಡ್ತೀನಿ, ಆ ಕರ್ಮಗಳು ನನ್ನಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಎಚ್ಚರ ಇರಬೇಕು. ಯಾವ ತರಹ ಸಂಸ್ಕಾರಗಳನ್ನು ತುಂಬಿಕೊಳ್ತೀವಿ ಅದರ ಅನುಸಾರವಾಗಿ ಅದಕ್ಕೆ ದೇ ಮೆಷರ್ ದೇರ್ ಕ್ಯಾರೆಕ್ಟರ್. ಕರ್ಮಗಳ ಅನುಸಾರವಾಗಿ ಇವರು ಒಳ್ಳೆಯವರ, ಇವರು ಕೆಟ್ಟವರ, ಇವರು ಮಹಾತ್ಮರ ಅಥವಾ ಪುಣ್ಯಾತ್ಮರ, ಪಾಪಾತ್ಮರ, ಧರ್ಮಾತ್ಮರ, ಎಂಥವರು ಇವರು ಅನ್ನೋದನ್ನು ಆ ಒಂದು ಕರ್ಮಗಳ ಅನುಸಾರವಾಗಿ, ಕರ್ಮಗಳಲ್ಲಿ ಒಳ್ಳೆತನ, ಒಳ್ಳೆ ಗುಣಗಳು, ಬೇರೆಯವ್ರಿಗೆ ಒಳ್ಳೆ ಮಾಡೋ ರೀತಿಯನ್ನು ನೋಡಿದಾಗ ಜನ ಅಂತಾರೆ ಇವರಂತೂ ದೇವತೆ ಅಂತ, ದೇವ್ರಂಥ ಮನುಷ್ಯರಪ್ಪ ಅಂತಾರೆ. ದೇವರು ಅಂತ ಹೇಳಲ್ಲ, ದೇವರಂಥ ಮನುಷ್ಯರಪ್ಪ ಅಂತ ಹೇಳ್ತಾರೆ. ಅಂತಹ ದೇವರಂತಹ, ದೇವತೆಯಂತಹ ಒಳ್ಳೆತನಕ್ಕಷ್ಟು ಬೆಲೆ ಇದೆ ಅಂದಾಗ. ಬಟ್ ಇದನ್ನೆಲ್ಲ ಪಾಪಾತ್ಮ, ಪುಣ್ಯಾತ್ಮ, ಮಹಾತ್ಮ, ಅದು ನಾವು ಮಾಡಿರ್ತಕ್ಕಂಥದ್ದೆಲ್ಲ ಲೇಪಚೇಪ ಏನಿದೆ ಅದು ಆತ್ಮಕ್ಕಾಗುತ್ತೆ, ಶರೀರಕ್ಕಲ್ಲ. ಈಗ ಪುಣ್ಯ ಶರೀರ, ಪಾಪ ಶರೀರ, ಒಳ್ಳೆಯ ಶರೀರ ಹಂಗೆ ಹೇಳಲ್ಲ ಯಾರು, ಧರ್ಮದ ಶರೀರ ಅಂತ. ನಾವು ಆತ್ಮ, ಪುಣ್ಯ ಆತ್ಮ. ಯಾಕೆಂದರೆ ಆತ್ಮ ಚೈತನ್ಯ, ಆತ್ಮದಲ್ಲಿ ರೆಕಾರ್ಡಿಂಗ್ ಇದೆ, ಆತ್ಮದಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಇದೆ. ಅದಕ್ಕೆ ಆತ್ಮ ದೇಹ ಬಿಟ್ಟ ತಕ್ಷಣ ನೋಡಿ, ಅದಕ್ಕೆ ಶರೀರಕ್ಕೆ ತೊಗೊಂಡೋಗಿ ಬೆಂಕಿನೂ ಹಾಕ್ತಾರೆ. ಅಲ್ಲಿ ಯಾವುದು ಚೀರಾಡೋದು ಅಥವಾ ಕೂಗಾಡೋದೆಲ್ಲ ಇಲ್ಲ. ಅದೇ ಶರೀರದಲ್ಲಿ ಇರೋರು ಹಿಡ್ಕೊಳ್ರಿ, ಅವ್ರಿಗೇನಾದರೂ ಸ್ವಲ್ಪ ಹಂಗೆ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋದರೆ ಎಷ್ಟು ಕೂಗಾಡ್ತಾರೆ, ಬಚಾವ್ ಮಾಡಿರಿ. ನೋವು, ನಲಿವು ಅಂತಕ್ಕಂಥದ್ದು, ದ ಫೀಲಿಂಗ್ಸ್, ದ ಎಮೋಷನ್ಸ್, ನಾನು ಆತ್ಮ ದೇಹದಲ್ಲಿದ್ದಾಗ ದೇಹದ ಮುಖಾಂತರ ಆತ್ಮ ಅನುಭವ ಮಾಡುತ್ತೆ. ಆತ್ಮ ಹೊರಟೋಗ್ಬಿಟ್ರೆ ಶರೀರದಲ್ಲಿ ನಾವು ಯಾವ ಫೀಲಿಂಗ್ಸು, ಎಮೋಷನ್ಸು, ಆಲೋಚನೆಗಳು ಅದು ಕಾಣಲ್ಲ. ಯಾಕೆಂದರೆ ಬ್ರೈನ್ ಇಟ್ ಸೆಲ್ಫ್ ವಿಲ್ ನಾಟ್ ಥಿಂಕ್. ಮನುಷ್ಯರು ತಪ್ಪೇನು ಮಾಡ್ತಿದ್ದಾರೆ ಅಂತಂದರೆ ಬ್ರೈನೇ ಎಲ್ಲ, ಅದೇನೇ ಎಲ್ಲ ಕೆಲಸ ಮಾಡುತ್ತೆ, ಅದೇ ಎಲ್ಲ ಕೆಲಸ ಮಾಡಲ್ಲ. ಈಗ ಒಂದು ದೊಡ್ಡ ಕೋಟಿ ರೂಪಾಯಿದು ಒಂದು ಕಂಪ್ಯೂಟ್ರ್ ಇರ್ಬೋದು, ಕಂಪ್ಯೂಟರ್ ಇದ್ದು ಆಪರೇಟರ್ ಇರ್ಬೋದು, ಈ ಕಂಪ್ಯೂಟ್ರಲ್ಲೆಲ್ಲ ಪ್ರೋಗ್ರಾಮಿಂಗ್ ಇರ್ಬೋದು. ಬಟ್ ಅದಕ್ಕೆ ಲೈಟೇ ಇಲ್ಲ ಅಂದರೆ ಅಷ್ಟು ದೊಡ್ಡ ಕಂಪ್ಯೂಟರು ಏನಾದರೂ ಮಾಡೋಕ್ಕಾಗುತ್ತಾ? ಅಥವಾ ಅವನು ಯಾರಾದರೂ ಆಪರೇಟರ್ ಇದ್ದವನು ಏನಾದರೂ ಮಾಡೋಕ್ಕಾಗುತ್ತಾ? ಅವನಿಗೆ ಬೇಕಾದಷ್ಟು ಪ್ರೋಗ್ರಾಮಿಂಗ್ ಗೊತ್ತಿರಬೇಕು, ಆದರೂ ಏನು ಮಾಡೋಕ್ಕಾಗಲ್ಲ. ಹಾಗೆ ನಾನು ಆತ್ಮ, ನಾನು ಲೈಟ್ ಒಳಗಡೆ ಇಲ್ಲ ಅಂದರೆ ನನ್ನ ಬ್ರೈನು, ನನ್ನ ಶರೀರ ಎಷ್ಟೇ ಬ್ರೈನ್ ಕೆಪ್ಯಾಸಿಟಿ ಇರ್ಬೋದು. ಈಗ ವಿಶ್ವೇಶ್ವರಯ್ಯ ಶರೀರ ಬಿಟ್ಟಾಗ ಅವರು ಬ್ರೈನ್ ನೋಡಬೇಕಪ್ಪ ಅಂಥೇಳಿ ಜನ ಎಷ್ಟೆಲ್ಲ ಯೋಚನೆ ಮಾಡಿದ್ರು. ಬಟ್ ಆ ಬ್ರೈನ್ ಯೂಸ್ ಮಾಡಿದ್ದು ಆತ್ಮ, ಆತ್ಮ ಸಂಸ್ಕಾರಗಳನ್ನು ತೊಗೊಂಡು ಬರುತ್ತೆ, ಅದರ ಅನುಸಾರವಾಗಿ ಕರ್ಮ ಮಾಡುತ್ತೆ. ಸೊ ಬ್ರೈನ್ ಈಸ್ ಹಾರ್ಡ್ವೇರ್. ನಮ್ಮದು ಬಾಡಿ ಏನಿದೆಯಲ್ಲ ಇದು ಹಾರ್ಡ್ವೇರ್ ಇದ್ದಂಗೆ. ಇದರಲ್ಲಿ ನಾನು ಆತ್ಮ ಎಲ್ಲವನ್ನ ಮಾಡ್ತಕ್ಕಂಥದ್ದು ಅಂದಾಗ ಬ್ರೈನು ಪಾರ್ಟ್ ಆಫ್ ದ ಬಾಡಿ, ಬ್ರೈನೇ ಎಲ್ಲ ಕೆಲಸ ಮಾಡಲ್ಲ. ನಾನು ಹೋಲ್ ಶರೀರವನ್ನು ಆಪ್ರೇಟ್ ಮಾಡ್ತಾ ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ದ ಹೋಲ್ ಪ್ರೋಗ್ರಾಮಿಂಗ್ ಏನಿದೆ ಅದು ನಾನು ಆತ್ಮ ಮಾಡ್ತೀನಿ. ನಾನು ಇಲ್ಲ ಅಂದರೆ ಶರೀರ ಏನೂ ಕೆಲಸಕ್ಕೆ ಬರಲ್ಲ. ಒಂದೊಂದು ಇಂದ್ರಿಯನೂ ಒಂದೊಂದು ಕೆಲಸ ಮಾಡುತ್ತೆ. ಕಣ್ಣು ಗಿಟ್ಗಿ ಇದ್ದ ಹಾಗೆ, ಕಿವಿ ಕೇಳಲಿಕ್ಕೆ, ಮುಖ ಮಾತಾಡಲಿಕ್ಕೆ, ಈ ಮೈಕ್ ಇದ್ದ ಹಾಗೆ. ಸೊ ಹಿಂಗೆ ಇಂದ್ರಿಯಗಳನ್ನು
ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಕೆಲಸ ಇದೆ. ಕಣ್ಣಿಂದ ನೋಡ್ಬೋದು, ಕೇಳೋಕ್ಕಾಗಲ್ಲ. ಕಿವಿಯಿಂದ ಕೇಳ್ಬೋದೇ ಹೊರತು ಮಾತಾಡೋಕ್ಕಾಗಲ್ಲ. ಮುಖದಿಂದ ಮಾತಾಡ್ಬೋದು, ಬಟ್ ಮುಖದಿಂದ ನೋಡೋಕ್ಕಾಗಲ್ಲ. ಸೊ ಅದರಿಂದ ಈ ಶರೀರ ಒಂದು ಕಾರ್ ಇದ್ದ ಹಾಗೆ. ಯಾವ ಕಾರಲ್ಲಿ ಡ್ರೈವರ್ ಮುಂದೆ ಕೂತ್ಕೊಂಡು ಎಲ್ಲಿ ಸ್ಟೀರಿಂಗ್ ಆ್ಯಂಡ್ ಆಲ್ ದ ಕಂಟ್ರೋಲ್ ಸಿಸ್ಟಮ್ ಇದೆ ಅಲ್ಲಿ ಕೂತ್ಕೊಂಡು ಕಾರನ್ನು ಹ್ಯಾಂಡಲ್ ಮಾಡ್ತಾನೋ, ಹಾಗೆ ನಾನು ಆತ್ಮನು ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿದ್ದು, ದ ಬ್ರೈನ್, ದ ಕಂಟ್ರೋಲ್ ರೂಮ್ ಈಸ್ ಹಿಯರ್. ಇಲ್ಲಿ ಕೂತ್ಕೊಂಡು ನಾನು ಬ್ರೈನನ್ನು ಯೂಸ್ ಮಾಡ್ತಾ ಇಡೀ ಶರೀರವನ್ನು ಕಂಟ್ರೋಲ್ ಮಾಡ್ತೀನಿ. ನಾನು ಇಡೀ ಶರೀರವನ್ನು ಹ್ಯಾಂಡಲ್ ಮಾಡ್ತೀನಿ. ಅದಕ್ಕೇ ಸಹಜವಾಗಿ ಭಾರತವಾಸಿಗಳೇನು ಹೇಳೋದಪ್ಪ ಅಂದರೆ, ನಾನು ಹಣೆ ಬರ ಏನ್ರಿ ಮಾಡೋದು ಹಿಂಗೆ ಹೇಳ್ತಾರೆ ಹೊರತು ನಾನು ಹಣೆ ಬರ ಅಂತ ಹಿಂಗೆ ಹೇಳಲ್ಲ. ಯಾಕೆ, ನಾನು ಇಲ್ಲಿದ್ದೀನಿ, ನಾನು ಆತ್ಮ ಇಲ್ಲಿದ್ದೀನಿ. ತಿಲಕನೂ ಅದಕ್ಕೇ ಇಟ್ಕೊಳ್ಳೋದು. ಸೊ ತಿಲಕ ಇಡೋ ವಾಡಿಕೆ ಯಾಕೆ ಬಂತಂದರೆ, ಹಿಂದೆ ದೊಡ್ಡವ್ರು ಏನು ಮಾಡಿದ್ರು, ಅಟ್ಲೀಸ್ಟ್ ತಿಲಕ ಇಟ್ಕೊಳ್ಳುವಾಗಾದರೂ ಎಲ್ಲರಿಗೆ ನೆನಪಿರಲಿ ನಾನು ಆತ್ಮ ಆಗಿದ್ದೀನಿ ಅಂತ. ಬಟ್ ತಿಲಕ ಆಮೇಲೆ ಫ್ಯಾಷನ್ ಆಗಿಬಿಡ್ತೇ ಹೊರತು ನಾನು ಆತ್ಮ ಅನ್ನೋದನ್ನು ನಾವು ಮರ್ತು ಹೋಗ್ಬಿಟ್ವಿ. ಸೊ ಇದು ಆ್ಯಕ್ಚುಲಿ ಸ್ಮೃತಿಯ ತಿಲಕ, ಆತ್ಮ ನಾನು ಇದ್ದೀನಿ ಅಂತಕ್ಕಂಥ ನೆನಪಿಗೋಸ್ಕರ. ಸೊ ನಾನು ಆತ್ಮ ಈಗ ವೈಜ್ಞಾನಿಕವಾಗಿಯೂ ಅನೇಕ ವಿಜ್ಞಾನಿಗಳು ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಆ್ಯಂಡ್ ಬ್ಯಾಕ್ ಬ್ರೈನ್ ಎಲ್ಲ ಕಟ್ಟಾದ ನಂತರನೂ ದೇ ಕುಡ್ ಫೈಂಡ್ ಔಟ್ ದ ಲೈಟ್, ದ ವೈಬ್ರೇಷನ್ಸ್, ಥಾಟ್ ವೈಬ್ರೇಷನ್ಸ್ ಫ್ರಮ್ ದಿ ಫ್ರಂಟಲ್ ಸೈಡ್ ಆಫ್ ದಿ ಹೈಪೋಥೆಲಾಮಸ್. ಅಂದರೆ ಆತ್ಮ ಚೈತನ್ಯ ಶಕ್ತಿ ಇದೆ ಆ್ಯಂಡ್ ದೋಸ್ ವರ್ ದಿ ಮೆಟಾಫಿಸಿಕಲ್ ವೈಬ್ರೇಷನ್ಸು. ಸೊ ನಾನು ಆತ್ಮ ಇದ್ದೀನಿ, ನಾನೊಂದು ಚೈತನ್ಯ ಶಕ್ತಿ, ಅಭೌತಿಕವಾದಂಥ ಶಕ್ತಿ ಅಂತಕ್ಕಂಥದ್ದನ್ನು ಎಲ್ಲರೂ ಈಗ ಒಪ್ಪುತ್ತಿದ್ದಾರೆ. ಒಂದು ಚೇತನ ಇದೆ ಶರೀರದೊಳಗಡೆ. ಸೋಲ್ ಹ್ಯಾಸ್ ದ ಕಾನ್ಷಿಯಸ್ನೆಸ್. ನನ್ನಲ್ಲಿ ಆ ಚೇತನ, ಸ್ಮೃತಿಗಳೇನಿದೆ ಅದರ ಆಧಾರದ ಮೇಲೆ ನಾನು ಹೆಂಗೆ ಕಾರ್ಯ ಮಾಡ್ತೀನಿ. ಆತ್ಮ ಈಸ್ ಸೋ ಮಿಸ್ಟೀರಿಯಸ್. ಅತಿ ಸೂಕ್ಷ್ಮ ಅಣುಗಿಂತಲೂ ಸೂಕ್ಷ್ಮ ಪ್ರಕಾಶಮಯ ಬಿಂದು, ಅ ಟೈನಿ ಪಾಯಿಂಟ್ ಆಫ್ ಲೈಟ್ ವಿಚ್ ಹ್ಯಾಸ್ ದಿ ಟ್ರಮೆಂಡಸ್ ಎನರ್ಜಿ. ಯಾಕೆಂದರೆ ವಿಜ್ಞಾನದಲ್ಲಿ ಒಂದು ಮಾತು ಹೇಳ್ತಾರೆ, ವಿಚ್ ಎವರ್ ದ ಥಿಂಗ್ ಈಸ್ ವೆರಿ ಮೈನ್ಯೂಟ್ ದಟ್ ವಿಲ್ ಬಿ ವೆರಿ ಪವರ್ಫುಲ್ ಅಂತ. ಅಂದರೆ ನಾನು ಆತ್ಮ ಅತಿ ಸೂಕ್ಷ್ಮನಾಗಿದ್ದೀನಿ, ಬಟ್ ಐ ಹ್ಯಾಸ್ ಎ ಟ್ರಮೆಂಡಸ್ ಎನರ್ಜಿ. ಬಟ್ ಆ ಎನರ್ಜಿಗೆ ಏನಾಗ್ತಿದೆ ಅಂತಂದರೆ, ನನಗೆ ನನ್ನ ಪರಿಚಯ ಇಲ್ಲದೆ ಇರೋ ಕಾರಣ, ನಾನೊಂದು ಶಕ್ತಿ ಅನ್ನೋದನ್ನು ತಿಳ್ಕೊಳ್ಳದೆ ಇರೋ ಕಾರಣ, ನಮ್ಮನ್ನು ನಾವು ಶರೀರ ಅಂತ ತಿಳ್ಕೊಂಬಿಟ್ಟು ವಿ ಆರ್ ಲಿಮಿಟಿಂಗ್ ಅವರ್ ಎನರ್ಜಿ. ಅವರ್ ಥಾಟ್ಸ್ ಆರ್ ಲಿಮಿಟೆಡ್ ಓನ್ಲಿ ಟು ದಿ ಮೆಟೀರಿಯಲ್ ಆ್ಯಂಡ್ ಗ್ರಾಸ್ ಥಿಂಗ್ಸ್. ಯಾವ ಕಾರಣ ನನ್ನಲ್ಲಿರೋ ಅದ್ಭುತ ಶಕ್ತಿಗಳ ವ್ಯಯ ಆಗ್ತಿದೆ. ಇನ್ನೊಂದು ರೀಸನ್ ಯಾಕೆ ಶಕ್ತಿಗಳು ವ್ಯಯ ಆಗ್ತಿದೆ ಅಂದರೆ, ನೆಗೆಟಿವ್ ಥಿಂಕಿಂಗ್, ಇಂಪ್ಯೂರ್ ಥಿಂಕಿಂಗ್, ರಾಂಗ್ ಥಿಂಕಿಂಗ್, ಅನ್ನೆಸೆಸರಿ ಥಿಂಕಿಂಗ್. ಅಂದರೆ ಅನವಶ್ಯಕ ವಿಚಾರಗಳೇನಿದೆ, ನಕಾರಾತ್ಮಕ ವಿಚಾರಗಳೇನಿದೆ, ಅಶುದ್ಧ ವಿಚಾರಗಳೇನಿದೆ, ಬೇಡದೇ ಇರತಕ್ಕಂಥ ವ್ಯರ್ಥ ವಿಚಾರಗಳೇನಿದೆ, ಈ ಎಲ್ಲ ವಿಚಾರಗಳ ಕಾರಣ ಆತ್ಮನ ಶಕ್ತಿ ಸಂಪೂರ್ಣವಾಗಿ ವ್ಯಯ ಆಗ್ತಿದೆ. ಇಡೀ ದಿನ ಈ ಥರ ಎಲ್ಲ ಸಂಕಲ್ಪಗಳು ಮಾಡಿಕೊಂಡು ಶಕ್ತಿಯೆಲ್ಲ ಹೋದ್ಮೇಲೆ ಸಂಜೆ ಯಾರಾದರೂ ಮನುಷ್ಯರು ಎಕ್ಸಾಸ್ಟ್ ಎಷ್ಟಾಗ್ತಾರೆ ಅಂದರೆ, ಬೇರೆಯವ್ರು ಮಾತಾಡ್ಸೋಕ್ಕೆ ಬಂದರೂ ಕಚ್ಚಕ್ಕೆ ಬಂದುಬಿಡ್ತಾರೆ. ಅಷ್ಟು ಅಂದರೆ ಗೊತ್ತಾಗಲ್ವಾ, ನಾನು ಈಗಿನ ಬಂದಿದ್ದೀನಿ, ಬುದ್ಧಿ ಇಲ್ವಾ ಅಂತ ಮಾತಾಡ್ತಾರೆ, ತಲೆ ಕೆಡಿಸ್ಬೇಡ ಅಂತ ಹೇಳ್ತಾರೆ. ದೇ ಕಾಂಟ್ ಹ್ಯಾವ್ ದ ಪೇಷನ್ಸ್. ಆ ಒಂದು ತಾಳ್ಮೆ, ಆ ಪೇಷನ್ಸ್ ಹೊರಟೋಗುತ್ತೆ. ಕಾರಣ ಏನಂದರೆ, ಟೂ ಮಚ್ ಆಫ್ ಥಿಂಕಿಂಗ್, ಟೂ ಮೆನಿ ಥಾಟ್ಸ್, ಅನ್ಕಂಟ್ರೋಲ್ಡ್ ಥಾಟ್ಸ್. ಅಂದರೆ ತನ್ನ ಇಡೀ ಎನರ್ಜಿ ರಾಂಗ್ ವೇ ಇಟ್ ಹ್ಯಾಸ್ ಬೀನ್ ಡ್ರೈನ್ಡ್ ಔಟ್, ಅದು ಹೊರಟೋಯ್ತು. ಸೊ ಅಂದರೆ ಯಾರಿಗಿದು ಅರ್ಥ ಆಗ್ತಿಲ್ಲ, ಥಾಟ್ ಎನರ್ಜಿ ಈಸ್ ಎ ಲೈಫ್ ಎನರ್ಜಿ. ನಮ್ಮ ಸಂಕಲ್ಪ ಶಕ್ತಿ ಏನಿದೆ ಅದು ನನ್ನ ಜೀವಶಕ್ತಿ, ನನ್ನ ಚೇತನ, ನಂದು ಶಕ್ತಿ ಹೋಗ್ತಿದೆ, ಅದು ನನ್ನ ಭಾಗ್ಯದ ಶಕ್ತಿ. ಆ್ಯಂಡ್ ಥಾಟ್ ಎನರ್ಜಿ ಹೋಯ್ತಂದರೆ ದ ಕ್ವಾಲಿಟಿ ಆಫ್ ದ ಸೋಲ್ ಈಸ್ ಬೀನ್ ಡ್ರೈನ್ಡ್ ಔಟ್.
ನನ್ನ ಆತ್ಮನ ಒಂದು ಗುಣಮಟ್ಟ ಸಂಪೂರ್ಣ ಸಮಾಪ್ತಿಯಾಗ್ಬಿಡುತ್ತೆ ಯಾವಾಗ ನನ್ನ ಶಕ್ತಿಗಳು ವ್ಯಯ ಆಗುತ್ತೆ ಅಂತಕ್ಕಂತಹ ಆಲೋಚನೆಯೂ ಸಹ ಈಗ ಮನುಷ್ಯಗಿಲ್ಲ. ಯಾವ ಕಾರಣ ಅವರು ಹೆಂಗೆ ಈಗ ಒಂದು ಜಾಸ್ತಿ ಮಳೆ ಬಂದ್ಬಿಟ್ಟು ಪ್ರವಾಹ ಬಂದ್ಬಿಟ್ರೆ ಪ್ರವಾಹಕ್ಕೆ ಅವರೇನು ಮಾಡ್ತಾರೆ, ಅಲ್ಲೊಂದು ಅಣೆಕಟ್ಟು ಕಟ್ಟಿ ಡ್ಯಾಮ್ ಕಟ್ಟಿ ಆ ನೀರನ್ನು ಇಟ್ಕೊಂಡ್ರೆ ಆ ನೀರು ಎಷ್ಟು ಜನರಿಗೆ ಒಳ್ಳೇದು ಮಾಡ್ತದೆ. ಅದೇ ಏನಾದರೂ ಬಿಟ್ಬಿಟ್ರೆ ಪ್ರವಾಹನ ಹಳ್ಳಿಗಳು ಊರುಗಳೆಲ್ಲ ಕೊಚ್ಕೊಂಡು ಎಲ್ಲರ ಸರ್ವನಾಶ ಮಾಡಾಕ್ಬಿಡುತ್ತೆ. ಹಂಗೆ ಥಾಟ್ ಎನರ್ಜಿ, ದ ಹ್ಯೂಮನ್ ಸೋಲ್ ಹತ್ರ ಎಷ್ಟು ತಾಕತ್ತಿದೆ ಅಂತಂದರೆ ಆ ಒಂದು ಸಂಕಲ್ಪ ಶಕ್ತಿಗೆ ಮೆಡಿಟೇಷನ್ ಈಸ್ ಎ ಡ್ಯಾಮ್. ದಟ್ ಈಸ್ ದಿ ವಾಟ್ ವಿ ಹ್ಯಾವ್ ಟು ಪುಟ್ ಎ ಬ್ರೇಕ್ ಥ್ರೂ ದ ಮೆಡಿಟೇಷನ್. ಯಾವ ಶಕ್ತಿಗಳನ್ನು, ಮನೋಶಕ್ತಿಗಳನ್ನು ವ್ಯಯ ಆಗದೆ ಆಧ್ಯಾತ್ಮಿಕತೆಯ ಆಧಾರದ ಮೇಲೆ ನಾನು ಆ ಶಕ್ತಿಗಳನ್ನು ಸ್ಟಾಕ್ ಮಾಡಿದ್ರೆ ನಾನು ಕೂತಿದ್ದ ಕಡೆನೇ ಇಡೀ ಜಗತ್ತಿನ ಮನುಕುಲಕ್ಕೆ ಒಳ್ಳೇದು ಮಾಡ್ತಕ್ಕಂತಹ, ಕಲ್ಯಾಣ ಮಾಡ್ತಕ್ಕಂತಹ ಕಾರ್ಯವನ್ನು ನಾನು ಮಾಡ್ಬೋದು. ಅಷ್ಟು ಪ್ರಬಲವಾದ ಶಕ್ತಿ ನಮ್ಮ ಆತ್ಮದಲ್ಲಿದೆ, ನಮ್ಮ ಮನೋಶಕ್ತಿ, ದ ಥಾಟ್ ಎನರ್ಜಿ ಅಷ್ಟು ಕೆಲಸ ಮಾಡ್ಬೋದು. ಯಾಕೆಂದರೆ ವೆಲಾಸಿಟಿ ಆಫ್ ದ ಲೈಟ್ ಇಸ್ ಅ ಫಾಸ್ಟೆಸ್ಟ್ ಸ್ಪೀಡ್ ಅಂತಾರೆ. ಅಂದರೆ ಸೂರ್ಯನಿಂದ ಕಿರಣಗಳೇನು ಬರುತ್ತಲ್ಲ, ಆ ಲೈಟ್ ಕಿರಣಗಳ ಸ್ಪೀಡ್ ಏನಿದೆ ಜಗತ್ತಲ್ಲಿ ಎಲ್ಲದಕ್ಕಿಂತ ಸ್ಪೀಡ್ ಅದಂತಾರೆ. ಬಟ್ ಅದು ಜಡ ಶಕ್ತಿಯಿಂದ ಜಡವಾದ ಲೈಟ್, ಅದು ದಟ್ ಈಸ್ ಎ ಫಿಸಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ, ಫಿಸಿಕಲ್ ಎನರ್ಜಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನರ್ಜಿ. ಬಟ್ ನಂದು ಎನರ್ಜಿ ಈಸ್ ಎ ಮೆಟಾಫಿಸಿಕಲ್ ಎನರ್ಜಿ ವಿಚ್ ರೂಲ್ಸ್ ಆಲ್ ದಿ ಫಿಸಿಕಲ್ ಎನರ್ಜೀಸ್ ಇನ್ ಆಲ್ ದಿ ಫಿಸಿಕಲ್ ಲೆವೆಲ್ ಆ್ಯಂಡ್ ದ ಫಿಸಿಕಲ್ ವರ್ಲ್ಡ್. ಸೊ ನನ್ನ ಶಕ್ತಿ, ನಾನು ಆತ್ಮ 1 ಸೆಕೆಂಡಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಂದ್ರೂ ಟ್ರಾವೆಲ್ ಮಾಡ್ಬೋದು. ನೋಡಿ, ಈಗ ಆತ್ಮ ಶರೀರ ಬಿಟ್ಬಿಟ್ರೆ ಸೆಕೆಂಡಲ್ಲಿ ಅಮೆರಿಕ, ಲಂಡನ್ಗೆ ಹೊರಟೋಗ್ಬಿಡ್ತದೆ. ಇದು ಲೈಫ್ ಆಫ್ಟರ್ ಡೆತ್ ಅನ್ನೋದರಲ್ಲಿ ಬೇಕಾದಷ್ಟು ಶರೀರ ಬಿಟ್ಟ ನಂತರ ಅವರು ತನ್ನ ಅನುಭವಗಳನ್ನು ವಾಪಸ್ ಬಂದು ಹೇಳಿರೋ ನಿದರ್ಶನ ಇದೆ. ಇನ್ನೇನು ಈಗ ಶರೀರ ಬಿಡಬೇಕಾಗಿತ್ತು, ನನ್ನ ಮಕ್ಕಳು ಅಲ್ಲೆಲ್ಲೋ ಇನ್ನೊಂದು ದೇಶದಲ್ಲಿದ್ದರು, ನಾನೀಗ ಸೆಕೆಂಡಲ್ಲಿ ಹೋಗಿ ನೋಡ್ಕೊಂಡು ಅಲ್ಲಿ ಬಂದ್ಬಿಟ್ಟೆ ಅಂತ ಎಲ್ಲ ಹೇಳ್ತಾರೆ. ಅವು ಕೂಡದೆ ಟ್ರಾವೆಲ್ ಹೆಂಗೋದ್ರು? ಯಾಕೆಂದರೆ ಆತ್ಮನ ಹತ್ರ ಅಷ್ಟೊಂದು ಶಕ್ತಿ ಇದೆ. ಏಕೆಂದರೆ ಆತ್ಮ ಅಷ್ಟು ಸೂಕ್ಷ್ಮ, ಆತ್ಮದಲ್ಲಿ ಅಂತಹ ಅದ್ಭುತವಾದ ಶಕ್ತಿಗಳಿದೆ. ಬಟ್ ಆ ಶಕ್ತಿಗಳನ್ನು ತಡೆ ಹಿಡಿಯೋದು ಹೇಗೆ, ಅದನ್ನು ಜಮಾ ಮಾಡಿಕೊಳ್ತಕ್ಕಂತಹ ವಿಧಾನ ಏನು, ಅದಕ್ಕೇನು ಜ್ಞಾನ ಬೇಕೋ ಮಾನವನಲ್ಲಿ ಆ ಜ್ಞಾನ ಇವತ್ತು ಸಮಾಪ್ತಿಯಾಗ್ಬಿಟ್ಟಿದೆ. ಬರೀ ಕತೆ ಹೇಳಲಿಕ್ಕಿದೆ ಅಷ್ಟೇ. ಅಯ್ಯೋ ಶರೀರದಲ್ಲಿ ಒಂದು ಆತ್ಮ ಇದೆ ಕಣ್ರೋ, ಆತ್ಮ ಅಂದರೆ ಈಗ ಯಾರಾದರೂ ಹೋಗ್ಬಿಟ್ರೆ ಹೊರ್ಟೋಗ್ಬಿಟ್ರು ಅವರು ಅಂತ. ದೇಹ ಬಿಡೋದನ್ನು ಮೃತ್ಯು ಅಂತಾರೆ, ಆತ್ಮ ಬಂದು ದೇಹ ತಗೊಳ್ಳೋದನ್ನು ಜನನ ಅಂತ ಹೇಳ್ತಾರೆ. ಜನನ ಮರಣ ಏನಪ್ಪ ಅಂದರೆ ಇಟ್ ಈಸ್ ಅ ಚೇಂಜ್ ಆಫ್ ಡ್ರೆಸ್ ಆ್ಯಂಡ್ ಅಡ್ರೆಸ್. ಅಂದರೆ ಶರೀರ ಎಲ್ಲಿ ಬಿಡ್ತೀವಿ, ಆತ್ಮ ತನ್ನ ದೇಹರೂಪಿ ಡ್ರೆಸ್ಸನ್ನು ಬಿಡುತ್ತೆ. ಅಲ್ಲಿ ಇನ್ನೊಂದು ಮನೆಯಲ್ಲಿ ಅಡ್ರೆಸ್, ಈ ಮನೆ ಅಡ್ರೆಸ್ ಇನ್ನೊಂದು ಮನೆ ಅಡ್ರೆಸ್ಸಲ್ಲಿ ಚೇಂಜ್ ಆಯಿತು. ಈ ವಸ್ತ್ರ ಬದಲಾಗಿ ಇನ್ನೊಂದು ವಸ್ತ್ರ ಇನ್ನೊಂದು ಶರೀರದಲ್ಲಿ ತಗೊಳ್ಳೋದೇನಿದೆ ಅದು ಜನನ. ಸೊ ಜನನ ಮರಣ, ಆತ್ಮ ಸತ್ತು ಹೋಗಲ್ಲ, ಆತ್ಮ ಅವಿನಾಶಿ. ಆತ್ಮ ನಾನೇ ಯಾವಾಗಲೂ ಇರ್ತೀನಿ. ನಾನಿಲ್ಲದ ಕಾಲ ಇಲ್ಲ, ಪ್ರಕೃತಿ ಇಲ್ಲದ ಕಾಲ ಇಲ್ಲ, ಸುಪ್ರೀಂ ಇಲ್ಲದ ಕಾಲ ಇಲ್ಲ. ಸೊ ಈ ಮೂರೂ ಶಕ್ತಿಗಳು ಅನಾದಿ ಅವಿನಾಶಿ, ಯಾವುದು ಯಾವಾಗಲೂ ಇರುತ್ತೆ. ಸೊ ನಾನು ಆತ್ಮ. ಈಗ ಮನುಷ್ಯರಿಗೆ ಯಾಕೆ ಭಯ, ನಾನು ಸತ್ತೋಗ್ಬಿಡ್ತೀನಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವ್ರಿಗೆ ನಾನು ಆತ್ಮ ದೇಹದಲ್ಲಿದ್ದೀನಿ, ನಾನು ಅವಿನಾಶಿ, ನನ್ನ ಅಸ್ತಿತ್ವ ಬೇರೆ ಅಂತಕ್ಕಂತಹ ಅನುಭವ ಆಗಲಿ ಅಥವಾ ಅದರ ಜ್ಞಾನ ಆಗಲಿ ಅದು ಇಲ್ಲ. ತನ್ನ ಸಂಪೂರ್ಣ ಅಸ್ತಿತ್ವದ ಜ್ಞಾನನೇ ಇಲ್ಲಲ್ಲ. ಇಲ್ಲ ಅಂತಂದರೆ ಬಹಳ ಆನಂದ ಆಗಬೇಕಾಗಿತ್ತು, ಜೀವನ ರಸಮಯವಾಗಬೇಕಾಗಿತ್ತು, ಜೀವನ ಸುಖ ಶಾಂತಿಯಿಂದ ತುಂಬಿರಬೇಕಾಗಿತ್ತು. ತನ್ನ ಪರಿಚಯನೇ ಇಲ್ಲದಾಗ ಎಲ್ಲ ಏರುಪೇರಾಗ್ಬಿಡ್ತು. ಸೊ ನಾನು ಆತ್ಮ ಈ ದೇಹದಲ್ಲಿ ಬಂದಿದ್ದೀನಿ. ದೇಹನೂ ಕರ್ಮದ ರಿಸಲ್ಟ್. ನಮಗೆ ಸಂಬಂಧಿಗಳೇನು ಸಿಕ್ಕಿದ್ದಾರೆ ಅದೂ ಕರ್ಮದ ಲೆಕ್ಕಾಚಾರದ ಅನುಸಾರವಾಗಿ. ನಮಗೇನು ಸಂಪತ್ತಿದೆ, ರಿಚ್ ಆರ್ ಪುವರ್, ಗುಡ್ ಆರ್ ಬ್ಯಾಡ್, ಅಥವಾ
ಒಳ್ಳೆಯವರು ಕೆಟ್ಟವರು ಸಂಬಂಧಿಗಳು, ಶರೀರನೂ ರೋಗಿ ನಿರೋಗಿ ಶರೀರ, ಬುದ್ಧಿವಂತರು ಇಲ್ಲ ಡಲ್ಲು, ಇದು ಏನೆಲ್ಲ ಶರೀರ ಅಥವಾ ಸಂಬಂಧ ಸಂಪತ್ತಿ ಇದು ತುಂಬ ಹೈ ಆರ್ ಲೋ ಆರ್ ತೀರ ಕೆಳಗಡೆ, ಇದೆಲ್ಲದರ ಹಿಂದೆ ಕರ್ಮ ಕಾರಣ. ಯಾಕೆಂದರೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಈಗ ಬಾಲ್ ಅಲ್ಲಿಂದ ಜೋರಾಗಿ ಬರ್ತಿದೆ ಅಂದರೆ ಯಾರೋ ಆ ಸ್ಪೀಡಲ್ಲಿ ಎಸ್ತಿದ್ದಾರೆ, ಅದಕ್ಕೆ ಆ ಬಾಲ್ ಅಷ್ಟು ಫೋರ್ಸಾಗಿ ಬರ್ತಿದೆ. ಈಗ ನನ್ನ ಮುಂದೆ ಏನೆಲ್ಲ ಕರ್ಮದ ಕಾರಣಗಳು, ರಿಸಲ್ಟ್ ಒಳ್ಳೆಯದೋ ಕೆಟ್ಟದೋ ರೋಗನೋ ನಿರೋಗನೋ ಏನು ನನ್ನ ಮುಂದೆ ಕಾಣ್ತಿದೆ, ಅದು ನಾನೇ ಮಾಡಿರ್ತಕ್ಕಂತಹ ಕರ್ಮದ ರಿಸಲ್ಟ್ ಇದು. ಏನೂ ಕಾರಣ ಇಲ್ಲದೆ ಎಫೆಕ್ಟ್ ಇರೋಕ್ಕೆ ಸಾಧ್ಯ ಇಲ್ಲ. ದೆರ್ ಈಸ್ ರೀಸನ್ ಬಿಹೈಂಡ್ ದಿ ಎಫೆಕ್ಟ್. ಅದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ಈ ಸೃಷ್ಟಿಯನ್ನು ಕರ್ಮಕ್ಷೇತ್ರ ಅಂತ ಹೇಳಲಾಗುತ್ತೆ. ಸೊ ಕರ್ಮದ ಆಧಾರದ ಮೇಲೆ, ಕರ್ಮದ ನಿಯಮಗಳ ಮೇಲೆ ಈ ಸೃಷ್ಟಿ ನಡೀತಿದೆ. ಅದಕ್ಕೆ ಈ ಕರ್ಮಕ್ಷೇತ್ರದಲ್ಲಿ ಕರ್ಮದ ಆಧಾರದ ಮೇಲೆ ಶರೀರ, ಕರ್ಮ ಇಂದ್ರಿಯ, ಕರ್ಮ ಸಂಬಂಧ, ಕರ್ಮ ಯೋಗ, ಕರ್ಮ ಭೋಗ, ಇದೆಲ್ಲ ಏನಿದೆ ಕರ್ಮದ ಕನೆಕ್ಟೆಡ್ ವಿಷಯಗಳು. ಮನುಷ್ಯನಿಗೆ ಕರ್ಮ ಮಾಡುವಾಗ ಈ ಪ್ರಜ್ಞೆ ಇರಲ್ಲ, ನಾನೀಗ ಏನು ಮಾಡ್ತಿದ್ದೀನಿ ಇದರ ಪರಿಣಾಮ ಕೆಲವೆಲ್ಲ ಈಗಿಂದ ಈಗ ಮಾಡಿದ್ದೇ ಸಿಗುತ್ತೆ, ಈಗ ಮಾಡಿದ್ದು ಕೆಲವು ನೆಕ್ಸ್ಟ್ ಜನ್ಮದಲ್ಲಿ ಸಿಗುತ್ತೆ. ಬಟ್ ಆದರೆ ಕರ್ಮದ ಪರಿಣಾಮಗಳಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ, ಎಂಥ ಬೀಜ ಹಾಕ್ತೀಯೋ ಅಂಥ ಫಲ ಅಲ್ವಾ. ನೀನು ಹೋಗಿ ಮಾವಿನ ಬೀಜ ಹಾಕಿದರೆ ಮಾವಿನ ಗಿಡ ಬರುತ್ತೆ, ಬೇವಿನ ಗಿಡ ಹಾಕಿದ್ರೆ ಬೇವಿನ ಬರುತ್ತೆ. ಕಹಿ ಬೇಕಾ ಸಿಹಿ ಬೇಕಾ, ನೀನು ಎಂಥ ಬೀಜ ಹಾಕ್ತೀಯ ಕರ್ಮದ ಬೀಜವನ್ನು. ಎಚ್ಚರ. ಕಹಿ ಬಂದಾಗ ಬಾಯಿ ಬಡ್ಕೊಳ್ಬಾರ್ದು. ಅಯ್ಯೋ ನನ್ನ ಮುಂದೆ ಏನಕ್ಕಪ್ಪ ಏನು ಮಾಡಿದ್ನೋ ಯಾಕೆ ಮಾಡಿದ್ನೋ, ಅದೆಲ್ಲ ಆಮೇಲೆ ಬಿಟ್ಟೋಗಿರೋ ಮಾತು. ಅದನ್ನು ಏನು ಮಾಡೋಕ್ಕಾಗಲ್ಲ. ಅದು ಮಾಡುವಾಗಲೇ ನಮಗೆ ಎಚ್ಚರ ಇರಬೇಕು. ಸೊ ಈ ಒಂದು ತನ್ನ ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿದ್ದು ಈ ಎಲ್ಲ ಕರ್ಮಗಳನ್ನು ಮಾಡ್ತಕ್ಕಂಥ ಅವೇರ್ನೆಸ್ ಏನಿದೆ ಅದು ನಮಗೆ ಆಧ್ಯಾತ್ಮಿಕ ಜ್ಞಾನ ತಂದುಕೊಡುತ್ತೆ. ನಾನು ಏನು ಜೀವನದಲ್ಲಿ ನಾನು ಏನು ಮಾಡಬೇಕು ಮಾಡಿಕೊಡ್ದು, ಸಂಬಂಧಗಳಲ್ಲಿನೋ ಸಂಬಂಧಗಳ ಮರ್ಯಾದೆ ಹಾಗೂ ಸಭ್ಯತೆಗಳೇನು, ನಾನು ಹೆಂಗೆ ವ್ಯವಹರಿಸಬೇಕು, ಹೆಂಗೆ ಮಾಡಿಕೊಡ್ದು, ಏನೇ ಪರಿಸ್ಥಿತಿಗಳು ಬಂದ್ರೂ ನಾನು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕಂತಕ್ಕಂತಹ ಸಂಪೂರ್ಣವಾದ ಒಂದು ಜ್ಞಾನ ಏನಿದೆ ಅದು ನಮಗೆ ಈ ಆಧ್ಯಾತ್ಮಿಕ ಜ್ಞಾನ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ರಾಜಯೋಗದ ಜ್ಞಾನ ಏನಿದೆ, ಇಟ್ ಈಸ್ ಆಲ್ ವಿತ್ ದ ಗೈಡೆನ್ಸ್. ಸೊ ಆತ್ಮದ ಒಂದು ರಿಯಲೈಸೇಷನ್ ಏನಿದೆ, ತನ್ನ ನಿಜ ಸ್ವರೂಪದ ನಿಜ ಅಸ್ತಿತ್ವದ ಅರಿವು, ಆ ಒಂದು ಜ್ಞಾನ ನಮ್ಮನ್ನು ಸದಾ ಶ್ರೇಷ್ಠ ಚಿಂತನೆಯಲ್ಲಿ, ಸ್ವಚಿಂತನೆಯಲ್ಲಿ, ಸರ್ವರ ಪ್ರತಿ ಶುಭ ಚಿಂತನೆಯಲ್ಲಿ, ಶುಭ ಭಾವನೆಯಲ್ಲಿ, ಸದ್ಗುಣಗಳಲ್ಲಿ ತಾನೇ ತಗೊಂಡು ಬರುತ್ತೆ. ಯಾಕೆಂದರೆ ನಾನು ಆತ್ಮ ಒಂದು ಸೂಕ್ಷ್ಮ ನಕ್ಷತ್ರದ ಸಮಾನ, ನಾನೊಂದು ದಿವ್ಯ ಜ್ಯೋತಿ ಸ್ವರೂಪ ಆತ್ಮ ಅಂತ ಯಾವಾಗ ಅರಿವಾಗುತ್ತೆ, ಸೊ ನನ್ನ ನಿಜ ಗುಣಗಳೇನು ಅನ್ನೋದು ತನ್ನ ಗುಣಗಳ ಪ್ರತಿನೂ ಅನುಭವ ಆಗುತ್ತೆ. ಆತ್ಮ ತನ್ನ ನಿಜ ಸ್ವರೂಪದಲ್ಲಿ ನಾನು ಶಾಂತ ಸ್ವರೂಪ, ನಾನು ಜ್ಞಾನ ಸ್ವರೂಪ, ನಾನು ಪ್ರೇಮ ಸ್ವರೂಪ, ನಾನು ದಯಾ ಸ್ವರೂಪ, ನಾನು ಶಕ್ತಿ ಸ್ವರೂಪ, ಸುಖ ಸ್ವರೂಪ, ದಯಾ ಸ್ವರೂಪ, ಇವೆಲ್ಲ ನನ್ನ ನಿಜ ಗುಣಗಳೇನಿದೆ, ಶಾಂತ ಸ್ವರೂಪ, ನನ್ನ ಸ್ವಧರ್ಮನೇ ಶಾಂತಿ ಪವಿತ್ರತೆ, ಇವೆಲ್ಲ ನನ್ನ ನಿಜಿ ಗುಣಗಳು. ನಿಜ ಸ್ವರೂಪದಲ್ಲಿ ಏಕಾಗ್ರನಾದಾಗ ಆ ಗುಣಗಳ ಅನುಭವ ನಾನು ಅತಿ ಸೂಕ್ಷ್ಮ ಬಿಂದು ಮನಸ್ಸಿನ ಸ್ಕ್ರೀನ್ ಮೇಲೆ ತನ್ನ ಸ್ವರೂಪವನ್ನು ನೋಡ್ಕೊಳ್ತಾ ನಾನು ಪ್ರಶಾಂತನಾದ ಆತ್ಮ ಅನ್ನೋ, ನಾನು ಆತ್ಮ ಬಿಂದು ಅಂದ ತಕ್ಷಣವೇ ಸಂಕಲ್ಪಗಳ ಸ್ಪೀಡ್ ಕಟ್ ಡೌನ್ ಆಗಿಬಿಡುತ್ತೆ. ನನ್ನ ನಿಜ ಸ್ವರೂಪದಲ್ಲಿ ಬಂದ ತಕ್ಷಣ ನಾನು ಆತ್ಮ ಸತ್
ಚಿತ್ತಾನಂದ ಸ್ವರೂಪ. ನಾನು ಸತ್ಯ ಮತ್ತು ನಿತ್ಯ, ನಾನು ಸದಾ ಕಾಲ ಇದ್ದೀನಿ ಅಂತಕ್ಕಂಥ ಆತ್ಮನ ನಿಜ ಗುಣಗಳು ಹೆಚ್ಚು ಕಡಿಮೆ ಆದಾಗ ನಮಗೆ ದುಃಖ ಶಾಂತಿ ಆಗುತ್ತೆ. ಈಗ ಜನ ಕಾಮನ್ನಾಗಿ ಏನು ಹೇಳ್ತಾರೆ, ಅಯ್ಯೋ ಕೋಪ ಬಂತು ಶಾಂತಿ ಹೋಯ್ತು ರೀ ಅಂತಾರೆ. ದ್ವೇಷ ಬಂತು ಏನು ಮಾಡೋದು, ಇರೋ ಪ್ರೀತಿನೂ ಹೊರಟೋಯ್ತು ಅಂತ ಹೇಳ್ತಾರೆ. ಈರ್ಷೆ ಬಂತು, ಇರೋ ಬರೋ ವ್ಯವಹಾರದಲ್ಲಿ ಒಂದು ಅನುಕಂಪ ಇತ್ತು ಅದು ಹೊರಟೋಯ್ತು ಅಂತಾರೆ. ಅಂದರೆ ಯಾವುದು ನಂದಲ್ವೋ ಅದು ಬಂದಾಗ ನನ್ನ ಹತ್ರ ಏನು ನಿಜ ಗುಣಗಳಿತ್ತು ಅದು ಹೊರಟೋಗ್ಬಿಡುತ್ತೆ. ಯಾಕೆಂದರೆ ಅದು ನಂದಲ್ಲ. ಈಗ ಮನುಷ್ಯರು ಯಾರು ಬೇರೆಯವ್ರ ವಸ್ತು ತೊಗೊಂಬಂದರೆ ಒಳಗಡೆ ಅಶಾಂತಿ ಆಗ್ತಾ ಇರುತ್ತೆ. ಅದು ರಾಂಗ್ ಕರ್ಮ ಅಲ್ವಾ. ಬೇರೆಯವ್ರು ತಗೊಂಬರೋದಂದರೆ ಕಳ್ತನ ಆಗೋಯ್ತು. ಹಾಗೆ ಇದು ನಂದು ಗುಣಗಳೆಲ್ಲ ಮಾಯಾವಿ ಆಸುರಿ ಗುಣಗಳು. ಆಸುರಿ ಗುಣಗಳು ನನ್ನ ಆತ್ಮನ ನಿಜಿ ನೇಚರಲ್ಲ. ನನ್ನ ಅಸ್ತಿತ್ವ ಸತ್ಯ. ಸತ್ಯ ಹೇಳಿದಾಗ ಮನುಷ್ಯ ಎಷ್ಟು ಧೈರ್ಯವಾಗಿರ್ತಾನೆ. ಸತ್ಯ ಹೇಳಿದಾಗ ಸಚ್ತೋ ಬಿಟ್ಟೋ ನಿರ್ಭಯವಾಗಿರ್ತಾನೆ, ಖುಷಿಯಲ್ಲಿರ್ತಾನೆ. ಅದೇ ಸುಳ್ಳು ಹೇಳಿದಾಗ ಮನಸ್ಸು ತಿಂತ ಹೇಳುತ್ತೆ. ಒಂದು ಸುಳ್ಳನ್ನು ಮುಚ್ಚಕ್ಕೆ ಇನ್ನೊಂದು 10 ಸುಳ್ಳು, ಇನ್ನೊಂದು 10 ಮುಚ್ಚಕ್ಕೆ ಇನ್ನೊಂದು 20 ಸುಳ್ಳು. ಅದರಿಂದ ಮನುಷ್ಯ ಅಶಾಂತನಾಗ್ತಾನೆ ಹೋಗ್ತಾನೆ. ಹಂಗೆ ಪ್ರೀತಿಯಲ್ಲಿದ್ದಾಗ ಎಷ್ಟು ನೆಮ್ಮದಿ ಇರುತ್ತೆ. ಅದೇ ಜಗಳ ಮಾಡಿಬಿಡ್ಲಿ ಸಂಬಂಧಗಳಲ್ಲಿ ಇರೋ ಬರೋ ಶಾಂತಿ, ಮನೆಯಲ್ಲಿರೋ ಒಂದು ನೆಮ್ಮದಿ ಖತಮ್ ಆಗಿಬಿಡುತ್ತೆ. ಪರಸ್ಪರ ಸಂತುಷ್ಟತೆ ಇವೆಲ್ಲ ನಮ್ಮ ನಿಜ ಗುಣಗಳೇನಿದೆ ಆ ಗುಣಗಳಿವತ್ತು ದಿನ ಪ್ರತಿದಿನ ಸಮಾಪ್ತಿ ಆಗ್ತಿದೆ. ಯಾಕೆಂದರೆ ಮನುಷ್ಯ ತನ್ನನ್ನು ತಾನು ಶರೀರ ಅಂತ ತಿಳ್ಕೊಳ್ಳೋ ಕಾರಣ ಸಂಬಂಧಗಳಲ್ಲಿ ಮನುಷ್ಯನ ವ್ಯಾಮೋಹ. ಪ್ರೀತಿ ಇಲ್ಲ ಇವತ್ತು ಮನುಷ್ಯರದು. ಬರೀ ವ್ಯಾಮೋಹದ ಮೋಹದ ಭ್ರಮೆಯಲ್ಲಿ ಮನುಷ್ಯ ಸ್ವಾರ್ಥದಲ್ಲಿ ಬಂದ್ಬಿಟ್ಟಿದ್ದಾನೆ. ಅವನು ಅಂದ್ಕೊಂಡಂಗೆ ಎಲ್ಲ ಇದ್ದರೆ ಖುಷಿ, ಸ್ವಲ್ಪ ಹಂಗಿಂಗಾದರೆ ಎಲ್ಲ ಪರಸ್ಪರ ಘರ್ಷಣೆಯಲ್ಲಿ ಮನೆಯಲ್ಲಿ ರಾಮಾಯಣ ಶುರುವಾಗ್ಬಿಡುತ್ತೆ. ಹಂಗಿರಬಾರ್ದು. ಯಾಕೆಂದರೆ ಒಬ್ರಿಗೊಬ್ಬರು ಆತ್ಮಿಕ ಭಾವದಲ್ಲಿ ಒಬ್ಬರನ್ನೊಬ್ಬರು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾ ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಕೊಡ್ತಾ ಪ್ರೀತಿಯಿಂದ ಬದುಕ್ತಕ್ಕಂತಹ ಒಂದು ರೀತಿನೇ ಗೊತ್ತಿಲ್ಲಲ್ಲ. ನಾನು ಆತ್ಮ ಅನ್ನೋದೇ ಗೊತ್ತಿಲ್ಲಲ್ಲ, ಇನ್ನು ಆತ್ಮದ ಗುಣಗಳೆಲ್ಲಿ ಬರಬೇಕು. ಸೊ ನಾನು ಆತ್ಮ ಸ್ವರೂಪದಲ್ಲಿ ಬರೋದು ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯ ಅಂದರೆ ಇಟ್ ಈಸ್ ಟುವರ್ಡ್ಸ್ ದಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ನಾನು ನನ್ನ ಜೀವನದಲ್ಲಿ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಸಫಲನಾಗಬೇಕು. ನನ್ನ ಇಡೀ ಜೀವನವೇ ಸಫಲ ಆಗಬೇಕಂತಂದರೆ ನನಗೆ ತನ್ನ ಆತ್ಮದ ಸ್ವರೂಪದ ಈ ಆಧ್ಯಾತ್ಮಿಕ ಜ್ಞಾನ ಹಾಗೂ ಮೆಡಿಟೇಷನ್ ಏನಿದೆ ಇದು ತುಂಬ ಅಗತ್ಯ. ಯಾಕೆಂತಂದರೆ ನಾನು ಶಾರೀರಿಕವಾಗಿ ಆರೋಗ್ಯವಾಗಿರಬೇಕು, ಚೆನ್ನಾಗಿರ್ಬೇಕಂದ್ರೂ ನನ್ನ ಮನಸ್ಸು ಚೆನ್ನಾಗಿರ್ಬೇಕಂತಂದಾಗ ನನಗೆ ಯಾವುದೇ ಸ್ಟ್ರೆಸ್ ಟೆನ್ಷನ್ ಇರೋದು ಬೇಡ ಅಂದರೆ ನನಗೆ ಆತ್ಮಜ್ಞಾನ ಬೇಕು. ಅಷ್ಟೇ ಅಲ್ಲ, ಸೋಷಿಯಲಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ನೆಮ್ಮದಿ ಸಂಬಂಧಗಳಲ್ಲಿ ಒಂದು ಸೌಹಾರ್ದ ಹಾರ್ಮೋನಿ ಇರಬೇಕಂದ್ರೂ ನನಗೆ ತನ್ನ ಪ್ರತಿ ಜ್ಞಾನ ಈ ಆಧ್ಯಾತ್ಮಿಕತೆ ಬೇಕು. ಏಕೆಂದರೆ ಗುಣಗಳು ಬೇಕು, ಸಂಬಂಧಗಳಲ್ಲಿ ಮೌಲ್ಯಗಳು ಬೇಕು, ನಿಸ್ವಾರ್ಥ ಸ್ನೇಹ ಬೇಕು. ಹಂಗಿಂಗಿದ್ರೆ ಅವರನ್ನು ಕ್ಷಮಿಸೋದಾಗಲಿ, ದಯೆ ತೋರಿಸೋದಾಗಲಿ, ಅವರನ್ನು ಅಳವಡಿಸ್ಕೊಳ್ತಕ್ಕಂಥದ್ದಾಗಲಿ ಇದೆಲ್ಲ ನಾವು ಮಾಡಬೇಕಾಗುತ್ತೆ. ಕೆಲವು ಕಡೆ ತ್ಯಾಗ, ಕೆಲವು ಕಡೆ ತಾಳ್ಮೆ, ಕೆಲವು ಕಡೆ ಸಹನೆ, ಈ ಎಲ್ಲ ಗುಣಗಳು ಬೇಕಂತಂದರೆ ನಮಗೆ ತನ್ನ ಅಸ್ತಿತ್ವದ ರಿಯಲೈಸೇಷನ್ ಆಧ್ಯಾತ್ಮಿಕತೆ ಜೀವನದಲ್ಲಿ ಬಹಳ ಅಗತ್ಯ. ಸೊ ನಾಟ್ ಓನ್ಲಿ ಸೋಷಿಯಲಿ ಬಟ್ ಎಕನಾಮಿಕಲಿ ಇರ್ಬೋದು. ನಾನು ಎಲ್ಲ ರೀತಿಯಲ್ಲಿ ಎಲ್ಲವನ್ನ ಅಡ್ಜಸ್ಟ್ ಮಾಡಿಕೊಂಡು ಸುಗಮವಾಗಿ ವ್ಯವಸ್ಥಿತವಾಗಿ ನನ್ನ ಅರ್ಥವ್ಯವಸ್ಥೆಯನ್ನು ನಡೆಸಬೇಕಂದ್ರೂ ನನಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಚೆನ್ನಾಗಿದು ಮಾಡುತ್ತೆ. ಮತ್ತು ಮಾನಸಿಕವಾಗಿ ನಾನು ಡೆವಲಪ್ ಆಗಬೇಕು. ಮಾನಸಿಕವಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಹೆಚ್ಚು ಕಡಿಮೆಗಳಲ್ಲಿ ನಾನು ಕೊಲ್ಯಾಪ್ಸ್ ಆಗಬಾರ್ದಂತಂದರೆ ನನಗೆ ಇಂಪಾರ್ಟೆಂಟ್ ಇಶ್ಯೂ ನನಗೆ ಆಧ್ಯಾತ್ಮಿಕತೆ ಬೇಕು. ಏಕೆಂದರೆ ಇವತ್ತು ಮನುಷ್ಯರು ಎಲ್ಲ ಅರೌಂಡ್ ದ ವರ್ಲ್ಡ್ ನೀವು ನೋಡಿದಾಗ ಸಣ್ಣ ಚಿಕ್ಕ ಪುಟ್ಟ ಪರಿಸ್ಥಿತಿಗಳಲ್ಲಿ ಮಾನಸಿಕವಾಗಿ ದೇ ಆರ್ ಅಪ್ ಆ್ಯಂಡ್ ಡೌನ್.
ಇಮಿಡಿಯೇಟ್ ಟೆನ್ಷನ್, ಇಮಿಡಿಯೇಟ್ ಸ್ಟ್ರೆಸ್ಸು, ಅದರಿಂದ ಸಂಕಲ್ಪಗಳ ಒಂದು ಸ್ಪೀಡ್, ಯಾವುದು ಅನ್ಕಂಟ್ರೋಲ್ಡ್ ಸ್ಪೀಡ್, ಯಾವುದು ಎಲ್ಲೋ ತೊಗೊಂಡೋಗಿ ಮನುಷ್ಯನನ್ನು ಕೂರಿಸ್ಬಿಡುತ್ತೆ. ಡಿಪ್ರೆಷನ್ನಲ್ಲೋ ಘರ್ಷಣೆಯಲ್ಲೋ. ಇನ್ನು ಕೆಲವರು ಆ ಒಂದು ಫೋರ್ಸ್ ತಡೀಲಾರದೆ ಎಂತೆಂಥದ್ದು ಕಡಿಮೆ ಕೆಲಸಗಳು ಮಾಡಿಬಿಡ್ತಾರೆ. ಯಾಕೆಂದರೆ ತುಂಬ ಸಂಕಲ್ಪಗಳ ಸ್ಪೀಡ್ ಇದ್ದಾಗ ರೈಟ್ ಡಿಸಿಷನ್ಸನ್ನು ರೈಟ್ ಟೈಮಲ್ಲಿ ತಗೊಳಕ್ಕಾಗಲ್ಲ. ಇದು ತುಂಬ ದೊಡ್ಡ ಅನಾಹುತ ಮಾಡಿಬಿಡುತ್ತೆ ವ್ಯವಹಾರದ ಕ್ಷೇತ್ರದಲ್ಲಿ. ಸೊ ಅದರಿಂದ ಮಾನಸಿಕವಾಗಿ ಡೆವಲಪ್ ಆಗಬೇಕು, ಉನ್ನತಿಯನ್ನು ಪಡ್ಕೋಬೇಕು, ನನ್ನ ಮನೋಬಲವನ್ನು ಹೆಚ್ಚಿಸ್ಕೋಬೇಕಂತಂದರೆ ನನಗೆ ಆಧ್ಯಾತ್ಮಿಕತೆ ಬಹಳ ದೊಡ್ಡ ಒಂದು ವರದಾನ. ಏಕೆಂದರೆ ಮನಸ್ಸಿನ ಶಕ್ತಿಗಳನ್ನು ಕಂಟ್ರೋಲಲ್ಲಿ ತರೋದಾಗಲಿ, ಮನಸ್ಸನ್ನು ಒಂದು ನಿರ್ದಿಷ್ಟವಾದ ಲಕ್ಷ್ಯದಲ್ಲಿ ನಡೆಸ್ಬೇಕಂತಂದರೆ ನಮಗೆ ಯಾವ ಔಷಧಿ, ಯಾವ ಫಾರ್ಮಸಿಯವನು, ಯಾವ ಡಾಕ್ಟ್ರು ಕೊಡೋಕ್ಕಾಗಲ್ಲ. ಮನಸ್ಸಲ್ಲಿ ಮಾನಸಿಕವಾಗಿ ಹೆಚ್ಚು ಕಡಿಮೆ ಆದರೆ ಡಾಕ್ಟ್ರುಗಳು ಕೊಡೋದು ಒಂದೇ ಒಂದು, ಹೋಗಿ ನಿದ್ದೆ ಮಾಡಪ್ಪ ಅಂತೇಳಿ ನಿದ್ದೆ ಗುಳಿಗೆ ಕೊಟ್ಬಿಟ್ಟು ಅವನಿನ್ನ ಕೆಡಿಸ್ಬಿಟ್ಟು ಅವನ ಜೀವನ ಎಲ್ಲ ಹಾಳಾಗೋಗ್ಬಿಡುತ್ತೆ ಆ ಕಡೆ. ದಟ್ ಈಸ್ ನಾಟ್ ಎ ಸಲ್ಯೂಷನ್. ಮನುಷ್ಯಾತ್ಮರಿಗೆ ಸರಿಯಾದ ಗೈಡೆನ್ಸ್ ಇದ್ದಾಗ, ಮನಸ್ಸು ಕೆಲವು ಸಾರಿ ಆತಂಕ ಪರಿಸ್ಥಿತಿ ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೆ ಹೋಗ್ಬಿಟ್ಟು ಔಷಧಿ ತಗೊಳ್ಳೋದಲ್ಲ. ನಮ್ಮ ಮನಸ್ಸನ್ನು ನಾವೇ ಕೂಲಾಗಿ ಕೂತ್ಕೊಂಡು ಶಾಂತವಾಗಿ, ನಂಗೆ ಯಾಕೆ ನಡೀತಾ ಇದೆ, ನಂಗೆ ಯಾಕೆ ಹಿಂಗೆ ಬರ್ತಿದೆ, ಐ ಶುಡ್ ಸ್ಪೀಕ್ ಟು ಮೈ ಸೆಲ್ಫ್. ಇಲ್ಲ ಅಂದರೆ ಇನ್ನೊಬ್ಬರ ಹತ್ರ ಕೇಳಿ ಅದಕ್ಕೆ ಸಲ್ಯೂಷನ್ ತೊಗೋಬೇಕು. ಅಷ್ಟನ್ನು ಬಿಟ್ಬಿಟ್ಟು ಇದೆಲ್ಲ ಏನು ಡಾಕ್ಟ್ರುಗಳಿದ್ದಾರೆ ಇದರಲ್ಲಿ ಜಾಸ್ತಿ ನಾವು ಚಿಕ್ಕ ಪುಟ್ಟದಕ್ಕೆಲ್ಲ ಹೋಗಿ ಮನಸ್ಸಿಗೆ ನನ್ನ ಮನಸ್ಸು ಏರುಪೇರು, ಕಂಟ್ರೋಲ್ ಇಲ್ಲ, ಇದೆಲ್ಲ ಹೇಳ್ಕೊಂಡು ಔಷಧಿಗಳನ್ನು ತಗೊಳಕ್ಕೆ ಹೋಗಬಾರ್ದು. ದಟ್ ಟೇಕ್ಸ್ ಇನ್ ಟು ಎ ಡಿಫ್ರೆಂಟ್ ಲೆವೆಲ್. ಅದರಿಂದ ಮನಸ್ಸೇನು, ಬುದ್ಧಿಯೇನು, ಸಂಸ್ಕಾರಗಳೇನು, ನಾನೇನು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ದೆರ್ ಇಸ್ ನೋ ಪ್ರಾಬ್ಲಮ್. ಸಂಬಂಧಗಳನ್ನು ಅರ್ಥ ಮಾಡ್ಕೊಂಡು ನಡೆದಾಗ ಅಲ್ಲಿ ಪ್ರಾಬ್ಲಮ್ಮೇ ಇಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಸಂಸ್ಕಾರ, ಒಂದೊಂದು ಸ್ವಭಾವ. ಅವ್ರು ಹಂಗೆ ಅಪ್ಪ ಅಂತಂದಾಗ ಅವರನ್ನು ಅಡ್ಜಸ್ಟ್ ಮಾಡ್ಕೊಂಡು ನಡೆಯೋದ್ರಲ್ಲಿ, ಪ್ರೀತಿಯಲ್ಲಿ ನಡೆಯೋದ್ರಲ್ಲಿ ಮುಗ್ದೋಯ್ತಲ್ಲ ಕೆಲಸ. ಒಬ್ರು ಹೇಳಿದ್ರು ಇನ್ನೊಬ್ರು ಎಸ್ ಅಂದರು, ಆಗೋಯ್ತು. ಘರ್ಷಣೆ ಮನೆಯಲ್ಲಿ ಏನಂದರೆ ನೀನು ಹೇಳ್ತೀಯ ಅಂದರೆ ನಾನೇನು ಕಡಿಮೆನಾ, ನಾನು ಹೇಳ್ತೀನಿ ಅಂದರೆ ನೀನೇನು ಕಡಿಮೆನಾ, ಅಲ್ಲಿ ಬರುತ್ತೆ ನೋಡಿ ಈಗೋ ಕ್ಲ್ಯಾಶಸ್ಸು. ಯಾವ ಕಾರಣ? ಬೆಳಗಿದ್ರೆ ಜಗಳ, ಅಶಾಂತಿ. ಒಬ್ರು ಹೇಳಿದ್ರು ಆಲ್ ರೈಟ್, ಸರಿಯಪ್ಪ, ನೀವೇನಾದರೂ ತಿದ್ದಬೇಕಾ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮಾತಾಡ್ರಿ, ಮುಗ್ದೋಯ್ತು. ಇಮಿಡಿಯೇಟ್ ಏನಕ್ಕೆ ಗಿಡ್ಬಿಡ ಅನ್ನೋದು. ಸೊ ಯಾವ ಕಾರಣ? ಮನೆಯಲ್ಲಿರೋ ಒಂದು ಶಾಂತಿ, ಸೋಷಿಯಲ್ ಲೈಫ್ ಇದೆಯಲ್ಲ, ಕುಟುಂಬದಲ್ಲಿ ಘರ್ಷಣೆಗಳಾಗದೆ ನೋಡ್ಕೊಳ್ಳಿಕ್ಕೆ ಏನೆಲ್ಲ ಗುಣಗಳು, ತಾಳ್ಮೆ ಬೇಕೋ, ಒಂದು ನೆಮ್ಮದಿಯಲ್ಲಿ ಇರೋದಕ್ಕೆ, ನಿಸ್ವಾರ್ಥವಾದ ಸ್ನೇಹ ತೋರಿಸ್ಕೊಂಡು ಬದುಕಲಿಕ್ಕೆ ನಮಗೆ ಆಧ್ಯಾತ್ಮಿಕತೆ ತುಂಬ ದೊಡ್ಡ ಸಹಾಯ ಮಾಡುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಮಾತು. ಯಾವುದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ಯಾರು ನಾವು ಪರ್ಮನೆಂಟಾಗಿ ಏನಿಲ್ಲ, ಎಲ್ಲರೂ ಬಂದಿದ್ದೀವಿ, ಹೋಗೋದು ಒಂದು ದಿವಸ ಅಂತ ಗೊತ್ತಿದೆ. ಇರೋವರೆಗೂ ಒಳ್ಳೇದು ಮಾಡಿ, ಎಲ್ಲರಿಗೆ ಸುಖ ಕೊಟ್ಟು, ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದು, ಎಲ್ಲರ ಆಶೀರ್ವಾದ ತಗೊಂಡು ಹಂಗೆ ಹೋಗಬೇಕಲ್ವಾ. ಹೋಗಬೇಕು. ಯಾಕೆ? ನಾವು ಸತ್ಕರ್ಮಗಳನ್ನು, ಪುಣ್ಯಕರ್ಮಗಳನ್ನು ಮಾಡ್ಕೊಂಡು ಯಾಕೆ ಹೋಗಬಾರ್ದು? ಹಂಗೆ ಯಾಕೆ ಹೋಗಬೇಕು? ಬೇರೆಯವ್ರ ಹತ್ರ ಕೆಟ್ಟ ಸಂಕಲ್ಪಗಳು ಮಾಡ್ಕೊಂಡು ಯಾಕೆ ಹೋಗಬೇಕು? ಇದು ನಾವು ನೋಡ್ಕೋಬೇಕು. ಸೊ ಈ ಎಲ್ಲ ಶಕ್ತಿಗಳೇನಿದೆ, ಜೀವನ ನಡೆಸ್ತಕ್ಕಂಥ ಶೈಲಿ, ಆರ್ಟ್ ಆಫ್ ಲಿವಿಂಗ್, ದ ಸ್ಪಿರಿಚುವಲ್ ಲಿವಿಂಗ್, ದ ಹೈಯೆಸ್ಟ್ ಲಿವಿಂಗ್. ಆ್ಯಂಡ್ ನನ್ನ ಜೀವನ ಎಷ್ಟು ಸುಂದರ, ಸುಗಮವಾಗಿ ಮಾಡ್ಕೊಳ್ಬೋದು ಅಂತಂದರೆ, ಆಧ್ಯಾತ್ಮಿಕತೆ ನನ್ನ ಇಡೀ ಜೀವನಕ್ಕೆ ಒಂದು ಸುಂದರ, ನೆಮ್ಮದಿಯ ಶೇಪನ್ನು ಕೊಟ್ಬಿಡುತ್ತೆ. ಅದಕ್ಕೆ ಹಂಗಂಥೇಳಿ ನಾವು ಆಧ್ಯಾತ್ಮಿಕತೆಯಲ್ಲಿ ಬರಬೇಕಂದ್ರೆ ಕೆಲವರಿಗೆ ಭಾರತದಲ್ಲಿ ಒಂದು ಭಯ, ಏನು ಮನೆ ಮಠ ಬಿಟ್ಬಿಡ್ಬೇಕಾಗುತ್ತೇನೋ, ಎಲ್ಲ ಬಿಟ್ಬಿಡ್ಬೇಕಾಗುತ್ತೇನೋ, ನಾವೆಲ್ಲ ಜಡ ಆಗಿಬಿಡ್ತೀವೇನೋ. ನೋ, ಇದೆಲ್ಲ ಸುಳ್ಳೋದು. ಆ್ಯಕ್ಚುಲಿ ಇಟ್ ಈಸ್ ಎ ವೇ ಆಫ್ ಲಿವಿಂಗ್, ಇಟ್ ಈಸ್ ಎನ್ ಎಜುಕೇಷನ್. ಆ್ಯಕ್ಚುಲಿ ಇಟ್ ಈಸ್ ಎ ಸ್ಟಡಿ, ಇಟ್ ಈಸ್ ಎ ಡಿಸಿಪ್ಲಿನ್. ಯಾವುದನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಸರಿಯಾಗಿ ನಡೀತಕ್ಕಂತಹ ರೀತಿಯನ್ನು ನಾವು ಕಲ್ತ್ಕೊಳ್ತೀವಿ. ಅದರಿಂದ ಯಾರಿಗೆ ಭಯ ಬೇಕಾಗಿಲ್ಲ. ಆಧ್ಯಾತ್ಮಿಕತೆ ಇದನ್ನು ತಿಳ್ಕೊಂಡ್ಬಿಟ್ರೆ ನಮಗೇನಾಗ್ಬಿಡುತ್ತೋ ಅಂತ. ನೀವೇನು ಆಗಬೇಕಾಗಿಲ್ಲ, ಕಾಡಿಗೂ ಹೋಗಬೇಕಾಗಿಲ್ಲ, ಎಲ್ಲ ಕೆಲಸ ಬಿಟ್ಟು ಕೂತ್ಕೋಬೇಕಾಗಿಲ್ಲ. ಎಲ್ಲ ಮಾಡ್ತಾ ನೀವು ಹೆಂಗೆ ನೀವು ಕೆಲಸ ಮಾಡುವಾಗ ನಾನು ಸೋಣ್ಸು ಅಂತ ಮರಿತೀರ. ಯಾರಾದರೆ ಹೆಸರು ನಾನು ಲಕ್ಷ್ಮಿನೋ, ನಾನು ಇನ್ನೇನೋ ಹೆಸರು ಇಟ್ಕೊಂಡಿರ್ತಾರೆ.
ಆದರೆ ಅವು ಕೆಲಸ ಮಾಡುವಾಗ ಮರ್ತೋಗ್ತಾರೆ. ಇನ್ಯಾರನ್ನಾದರೂ ಲಕ್ಷ್ಮಿ ಅಂತ ಕರೆದ್ರೆ ಇವ್ರು ಹಿಂಗೆ ತಿರ್ಕೊಂಡು ನೋಡ್ತಾರೆ. ಅಂದರೆ ಅವ್ರನ್ನವ್ರು ಮರೆಯೋದೇ ಇಲ್ಲಲ್ಲ. ಯಾರೂ ಅವ್ರನ್ನ ಎಂದೂ ಮರೆಯೋದೇ ಇಲ್ಲ. ಈಗ ಏನಾದರೂ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ, ಅವ್ರ ಹೆಸರು ತೊಗೊಂಡು ಇನ್ನೊಬ್ರು ಮಾತಾಡ್ತಿದ್ರೆ ಟಕ್ಕಂತ ಎದ್ದು ಕೂತ್ಕೊಂಡ್ಬಿಟ್ಟು ಏನೋ ನನ್ನ ಹೆಸರು ತೊಗೊಂಡು ಮಾತಾಡ್ತಿದ್ಯಲ್ಲ ಅಂತಾರೆ. ಅಂದರೆ ಆತ್ಮಕ್ಕೆ ಸಬ್ಕಾನ್ಷಿಯಸ್ವರೆಗೆ ನಾನು ಅಂತ ಇದೆ. ಹಂಗೆ ಇಟ್ ಈಸ್ ಸ್ಪಿರಿಚುಯಾಲಿಟಿ ಈಸ್ ನಥಿಂಗ್ ಬಟ್ ಶಿಫ್ಟಿಂಗ್ ಕಾನ್ಷಿಯಸ್ನೆಸ್ ಟು ರಿಯಾಲಿಟಿ. ಅರೆ ನೀನು ಬರೀ ಅದು ಶರೀರದ ಐಡೆಂಟಿಟಿ, ಬಟ್ ನೀನು ನಿನ್ನ ಐಡೆಂಟಿಟಿಯಲ್ಲಿ ಮರ್ತು ಬಿಟ್ಟಿದೆಯಲ್ಲಪ್ಪ. ನೀನು ಆತ್ಮನಾಗಿದೆಯಾ, ನೀನು ನಿನ್ನ ಅಸ್ತಿತ್ವದಲ್ಲಿರು, ನಿನ್ನ ನೆನಪಲ್ಲಿರು. ಅದರಲ್ಲಿ ಇರಲಿಕ್ಕೆ ಎಲ್ಲ ಕಣ್ಣು ಮುಚ್ಕೊಂಡು ಎಲ್ಲ ಬಿಟ್ಟು ಕೂತ್ಕೊಳ್ಳೋ ಅಂಥದ್ದು ಏನಿದೆ? ನಿಮ್ಮ ಹೆಸರು ನೆನಪು ಮಾಡೋಕ್ಕೆ ಯಾವತ್ತಾದ್ರೂ ಕಣ್ಣು ಮುಚ್ಕೊಂಡು ಎಲ್ಲ ಕೆಲಸ ಬಿಟ್ಟು ಯಾವತ್ತಾದರೂ ಕೂತಿದ್ರಾ? ಇಲ್ಲಲ್ಲ, ಏನು ಬಿಟ್ಟೇನು ಯಾವುದನ್ನು ಬಿಟ್ಟೇನು ಕೂತಿಲ್ಲ. ನ್ಯಾಚುರಲ್ಲಾಗಿ ಬಂದುಬಿಡ್ತಲ್ಲ. ದಿಸ್ ಈಸ್ ಆಲ್ಸೋ ಎ ರಿಯಾಲಿಟಿ. ನನ್ನ ಸ್ಮೃತಿಗಳನ್ನು ಅಯಥಾರ್ಥವಾಗಿ ಏನು ಯೋಚನೆ ಮಾಡ್ತಿದ್ದೀವಿ ನಮ್ಮ ಬಗ್ಗೆ, ನಮ್ಮನ್ನು ಮರೆತು, ಈಗ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ನಿಜ ಸ್ಮೃತಿಯಲ್ಲಿ, ನಿಜ ಕಾನ್ಷಿಯಸ್ಸಲ್ಲಿ ಇರೋದು ಆಧ್ಯಾತ್ಮಿಕತೆ. ಹಾಗಾದರೆ ನಾನು ಆತ್ಮ ಈ ಶರೀರದಲ್ಲಿ ಇರೋವರೆಗೂ ಇಲ್ಲಿದ್ದೀನಿ. ಈ ಶರೀರಕ್ಕೆ ಬರೋದಕ್ಕೆ ಮುಂಚೆ ಎಲ್ಲಿದ್ದೆ? ಈ ಸೃಷ್ಟಿಗೆ ಬರೋದಕ್ಕೆ ಮುಂಚೆನೂ ಎಲ್ಲಿದ್ದೆ? ಹಂಗಾರೆ ವಾಟ್ ಈಸ್ ಮೈ ಆರಿಜಿನ್? ನಂದು ಮೂಲ ಏನು? ಈಗ ದೇಹ ಬಿಟ್ಟು ದೇಹ ತಗೋತಾ ಇದ್ದೀನಿ, ಶರೀರ ಬಿಟ್ಟು ಬಿಡೋದು ಮೃತ್ಯು, ತಗೊಳ್ಳೋದು ಜನನ ಅಂತ ಗೊತ್ತು. ಬಟ್ ಇವೆರಡಕ್ಕೆ ಮುಂಚೆ ಎಲ್ಲಿದ್ದೆ? ಈ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ದ 5 elements, whichever the element has come from after destruction, that goes and merge in the same element. 5 ತತ್ವಗಳ ಶರೀರ 5 ತತ್ವಗಳಲ್ಲಿ ವಿಲೀನ ಆಗುತ್ತೆ. ಬಟ್ ನಾನು ತತ್ವ ಅಲ್ಲ. ಐ ಆಮ್ ನಾಟ್ ಎನ್ ಎಲಿಮೆಂಟ್, ಐ ಆಮ್ ನಾಟ್ ಎ ಮಾಲಿಕ್ಯೂಲ್, ಐ ಆಮ್ ನಾಟ್ ಎನ್ ಆಟಮ್, ಐ ಆಮ್ ನಾಟ್ ದ ಫಿಸಿಕಲ್ ಥಿಂಗ್. ನಾನು ಯಾವುದೂ ಸ್ಥೂಲವಾದಂತಹ ಫಿಸಿಕಲ್ ಎಂಟಿಟಿ ಅಲ್ವೇ ಅಲ್ಲ. ನಾನು ಅಭೌತಿಕವಾದ ಒಂದು ಚೈತನ್ಯ ಶಕ್ತಿ ಅಂದಾಗ ನನ್ನ ಆರಿಜಿನ್ ಎಲ್ಲಿ? ಇದೆಲ್ಲ ಎಂಡಾದಾಗ ನಾನು ಎಲ್ಲಿ ಹೋಗ್ತೀನಿ ಅಂದಾಗ ಡೆಫಿನೆಟ್ಲಿ ನಂದು ಸ್ಥಾನ 5 ತತ್ವಗಳಿಂದ ಆಚೆ 6ನೇ ತತ್ವ ಏನಿದೆ, ಯಾವುದನ್ನು ಬ್ರಹ್ಮಲೋಕ, ಬ್ರಹ್ಮಭುವನ, 6ನೇ ತತ್ವವನ್ನು ದ ಸ್ಪೇಸ್ ಬಿಯಾಂಡ್ ದ ಕಾಸ್ಮಾಸ್, ಅದು ನನ್ನ ನಿಜ ಮನೆ, ಶಾಂತಿಧಾಮ, ಪರಮಧಾಮ, ಮುಕ್ತಿಧಾಮ. ಅದು ನನ್ನ ನಿಜ ಮನೆಯಾಗಿದೆ. ಕೆಂಪು ವರ್ಣದ ಪ್ರಕಾಶಮಯ ಲೋಕ, ಅಲ್ಲಿ ಅದ್ಭುತವಾದಂತಹ ಶಾಂತಿ ಇದೆ, ಎಲ್ಲಿ ಸಂಕಲ್ಪಗಳು ಇಲ್ಲ, ಅದಕ್ಕೆ ಅದು ಶಾಂತಿಧಾಮ. ನಾನಾತ್ಮ ದೇಹದ ಜಗತ್ತಿನ ದೇಹದ ಸಂಬಂಧಗಳ ಎಲ್ಲ ಭವಬಂಧನಗಳಿಂದ ಮುಕ್ತನಾಗಿದ್ದೆ, ಅದಕ್ಕೆ ಅದು ಮುಕ್ತಿಧಾಮ. ಅಲ್ಲಿ ನಾನು ಪರಮ ಶುದ್ಧ ಆತ್ಮನಾಗಿದ್ದೆ, ಪವಿತ್ರ ಆತ್ಮನಾಗಿದ್ದೆ, ಅದಕ್ಕೆ ದ ಸುಪ್ರೀಮ್ ಅಬೋರ್ಡ್, ಪರಮ ಧಾಮ, ಪವಿತ್ರವಾದ ಧಾಮ ಅಂತ ಹೇಳಲಾಗುತ್ತೆ. ಬ್ರಹ್ಮಲೋಕ, ಬ್ರಹ್ಮ ಮೀನ್ಸ್ ಲೈಟ್ ಎಲಿಮೆಂಟ್. ನಾವೆಲ್ಲ ಆತ್ಮಗಳು, ಪ್ರಕಾಶಮಯ ಬಿಂದುಗಳು ಆ ಮನೆಯಲ್ಲಿದ್ವಿ, ಅದಕ್ಕೆ ಅದನ್ನು ಬ್ರಹ್ಮ ಮಹಾತತ್ವ ಅಥವಾ ಬ್ರಹ್ಮಾಂಡ ಅಂತ ಹೇಳಲಾಗುತ್ತೆ. ಆತ್ಮಗಳು ಅಂಡಾಕಾರ, ಅಂಗುಷ್ಟಾಕಾರದಲ್ಲಿದ್ದರು ಅಂತ, ಬಟ್ ಅಷ್ಟು ದೊಡ್ಡದಿಲ್ಲ ಆತ್ಮ ಅಣುಗಿಂತಲೂ ಸೂಕ್ಷ್ಮ. ಅದಕ್ಕೇ ಇಟ್ ಕ್ಯಾನ್ ಎಂಟರ್ ಥ್ರೂ ಕಣ್ಣಿಂದನೋ, ಕಿವಿಯಿಂದನೋ, ಮೂಗಿಂದನೋ, ಬಾಯಿಂದನೋ. ಆತ್ಮ ನೋಡಿ, ಬಾಯಿಂದ ಹೋದರೆ ಬಾಯಿ ತೆರ್ಕೊಂಡಿರ್ತಾರೆ, ಕಣ್ಣಿಂದ ಹೋದರೆ ಕಣ್ಣು ತೆರೆದಿರ್ತಾರೆ ಶರೀರ ಬಿಟ್ಟಾಗ. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಥಿಂಗ್ಸ್. ಬಟ್ ನನ್ನ ನಿಜ ಮನೆ ಮೇಲಿದೆ. ಅದಕ್ಕೆ ನಾವೆಲ್ಲ ಏನು ಹೇಳ್ತೀವಿ ಅಂದರೆ, ಕಾಮನ್ನಾಗಿ ಜನ ಹೇಳೋದು, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ನನ್ನ ಮನೆ ಅಲ್ಲಿದೆ, ನಾವೆಲ್ಲ ಇಲ್ಲಿ ಸುಮ್ಮನೆ ಬಂದಿದ್ದೀವಿ ಪಾರ್ಟ್ ಮಾಡೋಕ್ಕೆ. ಇವನ್ ಶೇಕ್ಸ್ಪಿಯರ್ ಟೋಲ್ಡ್ ದಟ್ ಲೈಫ್ ಈಸ್ ಎ ಡ್ರಾಮಾ, ವಿ ಆರ್ ಆಲ್ ಆ್ಯಕ್ಟರ್ಸ್ ಹಿಯರ್. ಅಂದರೆ ನಾನು ಆತ್ಮ ಆ್ಯಕ್ಟರ್, ನಾವು ಮನುಷ್ಯರು ಶರೀರದ ತಗೊಂಡು ಆ್ಯಕ್ಟ್ ಮಾಡ್ತಿದ್ದೀನಿ, ಬಟ್ ಆ್ಯಕ್ಟ್ ಮಾಡ್ತಿರೋದು ಆ್ಯಕ್ಟರ್ ಯಾರು? ಆತ್ಮ ಆ್ಯಕ್ಟರ್ ಅನ್ನೋದು ಸರಿಯಾಗಿ ಯಾರೂ ಹೇಳಲಿಲ್ಲ. ಸೊ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಂಪಿತ ಪರಮಾತ್ಮ, ಸ್ವಯಂ ನಿರಾಕಾರ ಪರಮಾತ್ಮ
ಈ ದಿವ್ಯವಾದಂತಹ ಆಧ್ಯಾತ್ಮಿಕ ಜ್ಞಾನ ಹಾಗೂ ರಾಜಯೋಗದ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಸುಂದರವಾದ ಶಿಕ್ಷಣ, ಜೀವನ ನಡೆಸ್ತಕ್ಕಂತಹ ಸುಂದರ ಶೈಲಿಯನ್ನು ತಿಳಿಸ್ಕೊಡ್ತಿದ್ದಾರೆ. ಸೊ ಮೊದಲನೇ ಮಾತು, ಮೆಡಿಟೇಷನ್ ಮಾಡಬೇಕಂದ್ರೆ ಹೂ ಆಮ್ ಐ ಹೂ ವಾಂಟ್ಸ್ ಟು ಮೆಡಿಟೇಟ್ ಆ್ಯಂಡ್ ವೈ ಐ ವಾಂಟ್ ಟು ಮೆಡಿಟೇಟ್. ಈಗ ನಾನು ಯಾರು, ನನಗೆ ಧ್ಯಾನ ಯಾಕೆ ಬೇಕು, ಧ್ಯಾನ ಯಾವ ಕಾರಣಕ್ಕೆ ನಾನು ಮಾಡಬೇಕಂತ ಇಷ್ಟಪಡ್ತಿದ್ದೀನಿ, ಇಷ್ಟಪಡೋರು ಯಾರು, ನಾನು ವ್ಯಕ್ತಿನ, ನಾನು ಆತ್ಮನ. ಸೊ ನಿಮಗೆ ಈ ಕ್ಲಿಯರ್ ಆಗಿರ್ಬೋದು, ನಾನು ಆತ್ಮ ಬಿಂದು, ನಾನೊಂದು ಶಕ್ತಿ, ನಾನು ಆ ಬ್ರಹ್ಮ ಲೋಕದಿಂದ ಕೆಳಗಡೆ ಬಂದಿದ್ದೀನಿ ಅಂತ. ಇದನ್ನು ಪ್ಯಾರಾಸೈಕಾಲಜಿಯಲ್ಲಿ ಡಾಕ್ಟರ್ ಫಾತಿಮಾ, ಒನ್ ಆಫ್ ದ ಬಿಗ್ಗೆಸ್ಟ್ ಸೈಂಟಿಸ್ಟ್ ಆಫ್ ದ ವರ್ಲ್ಡ್, ಹಿಪ್ನಾಸಿಸ್ ಪ್ರಾಸೆಸ್ಸಲ್ಲಿ ಗೋ ಬ್ಯಾಕ್ ಅಂತ ಅವರನ್ನು ಶರೀರ ಬಿಟ್ಟ ಮೇಲೆ ಆಮೇಲೆ ನೀನು ಎಲ್ಲಿಂದ ಬಂದೆ ಅಂತ ಕರ್ಕೊಂಡೋದಾಗ ಅವರು ಎಲ್ಲ ನಾಸ್ತಿಕರನ್ನು ಸೆಲೆಕ್ಟ್ ಮಾಡ್ತಾರೆ. ಯಾರು ಪರಮಾತ್ಮನ ಮೇಲೆ ಅಥವಾ ಆಧ್ಯಾತ್ಮಿಕತೆಯ ಬಗ್ಗೆ ನಂಬಿಕೆ ಇಲ್ಲದವರನ್ನು ಸೆಲೆಕ್ಟ್ ಮಾಡ್ತಾರೆ. ಸೋ ದಟ್ ಶಿ ವಾಂಟ್ ಟು ನೋ ದ ಟ್ರೂತ್, ಸತ್ಯ ತಿಳ್ಕೊಳ್ಳೋಕ್ಕೆ. ಆವಾಗ ಅವರು ಒಂದು ಕಡೆ ನಾನು ದೇಹ ಬಿಟ್ಟ ಮೇಲೆ ಹೆಂಗೆ ನಾನು ಇನ್ನೊಂದು ಶರೀರ ಅದಕ್ಕೆ ಬರೋದಕ್ಕೆ ಮುಂಚೆ ಹಿಂದೆ ಅಂತ ತೊಗೊಂಡು ಹೋದಾಗ ಅವ್ರು ಹೇಳ್ತಾರೆ, ವಿ ಆರ್ ಇನ್ ದ ವರ್ಲ್ಡ್, ದ ಕಾಸ್ಮಾಸ್, ದ ಬಿಯಾಂಡ್ ದಿಸ್ 5 ಎಲಿಮೆಂಟ್ಸ್, ವಿ ಆರ್ ಬಿಯಾಂಡ್ ಎವ್ರಿಥಿಂಗ್, ದ ವರ್ಲ್ಡ್ ಈಸ್ ವೆರಿ ಸೈಲೆನ್ಸ್, ವಿ ಆರ್ ಆಲ್ ಲೈಟ್ಸ್ ಹಿಯರ್ ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮಲೋಕದ ಒಂದು ಅಸ್ತಿತ್ವ ಏನಿದೆ, ಅದು ಈ ಕಣ್ಣಿಗೆ, ಸ್ಥೂಲ ಕಣ್ಣಿಗೆ ಆತ್ಮನೂ ಕಾಣಲ್ಲ, ತನ್ನ ಮನೆ ಬ್ರಹ್ಮಲೋಕನೂ ಕಾಣಲ್ಲ. ಆತ್ಮ ಸಾಕ್ಷಾತ್ಕಾರದಲ್ಲಿ ಕೆಲವರು ನೋಡಿರ್ತಕ್ಕಂಥವ್ರು ಇದ್ದಾರೆ. ಈಗ ಸ್ವಾಮಿ ವಿವೇಕಾನಂದ, ಬುದ್ಧ ಸಾಯ್ ಲೈಟ್ ಇನ್ ಗಯಾ. ಸೊ ಹಾಗೆ ಮಹಾವೀರರು, ಅನೇಕ ಸಂತರು, ಸಿದ್ಧಿ ಪುರುಷರು ಆತ್ಮದ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ಸೊ ಆತ್ಮ, ನಾನು ಇರೋದು ಸತ್ಯ, ನಾನು ನಿತ್ಯ, ಅಂದರೆ ನಾನು ಈ ದೇಹದಲ್ಲಿದ್ದು ಕಾರ್ಯ ಮಾಡ್ತಿದ್ದೀನಿ, ಬಟ್ ನಾನು ಆತ್ಮ ಅಂತಕ್ಕಂಥದ್ದು ನನ್ನನ್ನು ಅಭಿಮಾನದಲ್ಲಿ ತರಲ್ಲ. ನಾನು ಆತ್ಮ ಅನ್ನೋದು ನಿರಹಂಕಾರಿ ಸ್ಥಿತಿಯಲ್ಲಿ ತರುತ್ತೆ. ದೇಹದ ಅಭಿಮಾನ ಅಹಂಕಾರದಲ್ಲಿ ತೊಗೊಂಡು ಬರುತ್ತೆ. ಅದರಿಂದ ನಾನು ಆತ್ಮ ಅಂತಕ್ಕಂಥ ಮಾತು, ಆತ್ಮ ದೇಹ ಬಿಟ್ಟಾಗ, ಈಗ ಅನ್ಟೈಮ್ಲಿ ಕೆಲವರು ಶರೀರ ಬಿಡ್ತಾರೆ. ಈಗ ತಿಳ್ಕೊಳ್ಳಿ, ಯಾರ್ದಾದ್ರೂ ಆಯುಷ್ 60 ವಯಸ್ಸಿರುತ್ತೆ, 30 ವರ್ಷದಲ್ಲೇ ಆಕ್ಸಿಡೆಂಟಲ್ ಡೆತ್ತು, ಬೇರೆ ಬೇರೆ ರೀತಿಯಲ್ಲಿ ಶರೀರ ಬಿಡ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಅಂತಂದರೆ ಅವ್ರಿಗೆ ಶರೀರ ಸಿಗಲ್ಲ. ಯಾಕೆಂದ್ರೆ ಅವ್ರ ಆಯುಸ್ 60 ಇದೆಯಲ್ಲ, ಇನ್ನೂ 30 ವರ್ಷ ಅವರು ದೇಹ ಇಲ್ಲದೆ ಅಲಿತಾರೆ. ಯಾವುದನ್ನು ಕೆಲವರು ಅಯ್ಯೋ ಭೂತ ಅಂತಾರೆ. ಭೂತಗಳೇ ಯಾವುದಿಲ್ಲ ಇಲ್ಲಿ. ಆತ್ಮ ದೇಹ ಇಲ್ಲದೆ ಪಾಪ ಅಲಿಯುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವೆಷ್ಟು ಶಾಂತಿಯಲ್ಲಿ ಭಗವಂತನ ಶಕ್ತಿಯನ್ನು ನೆನಪಲ್ಲಿರ್ತೀವಿ, ನಮಗೆ ಯಾವ ದುಷ್ಟಶಕ್ತಿಗಳು, ಬೇರೆ ಶಕ್ತಿಗಳು ನಮ್ಮನ್ನು ಪ್ರಭಾವ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಈ ಸೃಷ್ಟಿಯಲ್ಲಿ ಏನಕ್ಕೆ ಬಂದಿದ್ದೀವಿ, ನಾವು ಯಾವ ಕರ್ತವ್ಯ ಮಾಡಲಿಕ್ಕೆ ಬಂದಿದ್ದೀವಿ, ನಾವು ಈ ಜಗತ್ತಿಗೆ ಬಂದಿದ್ದೀವಿ ಅಂದರೆ ನಾವು ಸತ್ಕರ್ಮಗಳನ್ನು ಮಾಡ್ತಾ ಸಂಬಂಧಗಳಲ್ಲಿ ಸದಾ ಸುಖದಾಯಿಯಾಗಿದ್ದು ಜಗತ್ತಿಗೆ, ಎಲ್ಲ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂತಹ ಕಾರ್ಯ ಮಾಡಲಿಕ್ಕೆ ಬಂದಿದ್ದೀವಿ. ಕೆಟ್ಟದ್ದು ಮಾಡಿಕೊಂಡು ಸಂಬಂಧಗಳಲ್ಲಿ ನಮ್ಮನ್ನು ನಾವು ಕಟ್ಟಾಕ್ಕೊಂಡು ಹೆಚ್ಚು ಕಡಿಮೆ ಆಗಿ ಏರುಪೇರು ಮಾಡ್ಕೊಳ್ಳೋಕ್ಕೆ ಬರಲಿಲ್ಲ. ನಮ್ಮ ಕರ್ತವ್ಯ ಈ ಜಗತ್ತಲ್ಲಿ ಸತ್ಕರ್ಮಗಳನ್ನು, ಪುಣ್ಯ ಕರ್ಮಗಳನ್ನು, ಸುಕರ್ಮಗಳನ್ನು ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಸಂಬಂಧಗಳು ಸಿಕ್ಕಿದೆ ಅಂದರೆ ಸಂಬಂಧಗಳಲ್ಲಿ ಸದಾ ಎಲ್ಲರ ಬಗ್ಗೆ ಒಳ್ಳೇದು ಮಾಡ್ತಾ, ಒಳ್ಳೇದನ್ನು ಬಯಸ್ತಾ, ನಿಸ್ವಾರ್ಥವಾಗಿ, ಅವ್ರು ನಮಗೆ ಮಾಡ್ತಾರೋ ಬಿಡ್ತಾರೋ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಈಗ ಮನುಷ್ಯರು ಕುಟುಂಬದಲ್ಲಿ ಯಾಕಪ್ಪ ದುಃಖಿ ಆಗ್ತಾರೆ ಅಂದರೆ ಒಬ್ರಿಗೊಬ್ರು ಎಕ್ಸ್ಪೆಕ್ಟೇಷನ್ನು. ನೀನು ಇದು ಮಾಡಬೇಕಲ್ವ, ನೀನು ಹಿಂಗೆ ಇರಬೇಕಲ್ವ, ನೀನು ಹಿಂಗೆ ಮಾಡಬೇಕಲ್ಲ, ನೀನು ಹಿಂಗೆ ಹೇಳ್ಬೇಕಲ್ಲ, ನೀನು ಹಿಂಗೆ ನಡ್ಕೋಬೇಕಲ್ಲ, ಎಲ್ಲ ಬರೀ ಎಕ್ಸ್ಪೆಕ್ಟೇಷನ್ಸು. ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದಾಗ ಅಲ್ಲಿ ಶುರುವಾಗುತ್ತೆ ಘರ್ಷಣೆ. ಎಂದೂ ನಾವು ಕೊಡೋದು ನೋಡಬೇಕೆ ಹೊರತು ಶಾಂತಿ ಕೊಡಬೇಕು, ಪ್ರೀತಿ ಕೊಡಬೇಕು, ಒಳ್ಳೇದು ಮಾಡಬೇಕು, ದಯೆ ತೋರಿಸ್ಬೇಕು, ಎಲ್ಲ ನಾನು ಕೊಡಬೇಕು, ಶಕ್ತಿ ಕೊಡಬೇಕು, ಶುಭ ಭಾವನೆ ಕೊಡಬೇಕು, ಇದು ಸನ್ಮಾನ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ನಾನು ಕೊಡಬೇಕು. ಯಾರಿಂದ ನಾವು ಎಕ್ಸ್ಪೆಕ್ಟ್ ಮಾಡಿಕೊಡ್ದು. ಈ ಜೀವನದಲ್ಲಿ ಯಾವ ಕುಟುಂಬದಲ್ಲಿ ನಿಸ್ವಾರ್ಥವಾಗಿ ಬದುಕ್ತಾರೆ ನೋಡಿ, ಸಂಬಂಧಗಳಲ್ಲಿ
ಎಕ್ಸ್ಪೆಕ್ಟೇಷನ್ ಇಲ್ಲ. ಸಹಯೋಗನೂ ನಾನು ಕೊಡಬೇಕು, ಅವರೇ ಏನಕ್ಕೆ ಮಾಡಬೇಕು, ನಾನು ಮಾಡಬೇಕು. ಸೊ ಈ ಭಾವನೆ ಪರಸ್ಪರ ಪ್ರೀತಿ, ಪರಸ್ಪರ ಒಂದು ನಿರ್ವಿಘ್ನವಾಗಿ ಜೀವನ ನಡೆಸ್ತಕ್ಕಂತಹ ಮಾರ್ಗವನ್ನು ಹೇಳಿಕೊಡುತ್ತೆ. ಅದರಿಂದ ಇದು ಆತ್ಮದ ಪರಿಚಯ ಏನಿದೆ ಅದು ನಾನು ಆತ್ಮನನ್ನು ಎಲ್ಲ ಕರ್ಮ ಬಂಧನಗಳಿಂದ ಮುಕ್ತನಾಗಿ ಪ್ರಶಾಂತವಾಗಿ ಇರಲಿಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಆತ್ಮಸ್ವರೂಪದಲ್ಲಿ ನಾನು ಎಷ್ಟು ಸಮರ್ಥ ಸಂಕಲ್ಪ, ಶುದ್ಧ ಸಂಕಲ್ಪ, ಸಕಾರಾತ್ಮಕ ಸಂಕಲ್ಪಗಳನ್ನು ಮಾಡ್ತೀನಿ, ಆತ್ಮದ ಶಕ್ತಿ ವ್ಯಯ ಆಗದಂಗೆ ನನಗೆ ಆಧ್ಯಾತ್ಮಿಕ ಜ್ಞಾನ, ಆತ್ಮಸ್ವರೂಪದಲ್ಲಿ ಆತ್ಮದ ಚಿಂತನೆಯನ್ನು ಹೇಳ್ಕೊಡೋ ಕಾರಣ ನಾನು ಮಾನಸಿಕವಾಗಿ ಎಂದು ಟೆನ್ಷನಲ್ಲಿ, ಸ್ಟ್ರೆಸ್ಸಲ್ಲಿ, ಬೇಜಾರಲ್ಲಿ ಹಂಗಿಂಗೆಲ್ಲ ಇರಲ್ಲ. ಭಾಳ ಆನಂದವಾಗಿ ಪ್ರೀತಿಯಿಂದ ಸಮಯ ಸಫಲ ಮಾಡ್ತಾ ಜೀವನ ನಡೆಸ್ತಕ್ಕಂಥ ಶೈಲಿ ಬರುತ್ತೆ. ಮನೋಶಕ್ತಿಗಳು ಜಾಸ್ತಿ ಆದಾಗೆ ನಾವು ಮಾಡ್ತಕ್ಕಂತಹ ಕಾರ್ಯದ ಸಫಲತೆ, ಸಕ್ಸಸ್ ಲೈಫಲ್ಲಿ ಇದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಅದರಿಂದ ಆತ್ಮಜ್ಞಾನವನ್ನು ತಿಳ್ಕೊಳ್ಳೋದು ಬಹಳ ಬಹಳ ಅಗತ್ಯ. ಓಂ ಶಾಂತಿ. ಈಗ ಒಂದು 4-5 ಸಂಕಲ್ಪಗಳಲ್ಲಿ ನೀವು ಏಕಾಗ್ರನಾಗ್ತಾ ಆತ್ಮಸ್ವರೂಪದ ಅನುಭವ ಮಾಡಿರಿ. ನನ್ನ ಮನಸ್ಸು ಬಹಳ ಪ್ರಶಾಂತವಾಗಿದೆ. ಮನಸ್ಸು ಬುದ್ಧಿಯನ್ನು ಹೊರಗಿನ ಎಲ್ಲ ಪ್ರಭಾವಗಳಿಂದ ವಿತ್ಡ್ರಾ ಮಾಡ್ಕೊಳ್ತಾ ವಿಚಾರಗಳ ಸ್ಪೀಡನ್ನು ಕಟ್ ಮಾಡಿ ಪ್ರಶಾಂತತೆಯ ಶಾಂತಿಯ ಅನುಭವ ಮಾಡ್ತಾ ಬುದ್ಧಿಯಿಂದ ಒಂದು ಸೂಕ್ಷ್ಮ ನಕ್ಷತ್ರದ ಸಮಾನ ಹೊಳಿತಾ ಇರ್ತಕ್ಕಂತಹ ತನ್ನ ಜ್ಯೋತಿ ಸ್ವರೂಪ, ಅ ಟೈನಿ ಸ್ಟಾರ್ ರೇಡಿಯೇಟಿಂಗ್ ಲೈಟ್ ಅಂಡ್ ಮೈಟ್, ಒಂದು ಸೂಕ್ಷ್ಮ ನಕ್ಷತ್ರದ ತರಹ ನಾನು ಆತ್ಮ ಹೊಳಿತಾ ಇದ್ದೀನಿ. ಮನಸ್ಸು ಬುದ್ಧಿಯಿಂದ ನೋಡ್ತಾ ವಿಚಾರ ಹೆಂಗೆ ಮಾಡ್ತಿರೋ ಬುದ್ಧಿಯಿಂದ ನೋಡ್ತಾ ಹೋಗಿ. ಬುದ್ಧಿ ನೇತ್ರದ ಕೆಲಸ ಮಾಡುತ್ತೆ. ನನ್ನ ಆತ್ಮ ಬಿಂದು ಚೈತನ್ಯ ಶಕ್ತಿ ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಕೂಡಿರ್ತಕ್ಕಂತಹ ಚೈತನ್ಯ ಶಕ್ತಿ, ಅನಾದಿ ಅವಿನಾಶಿಯಾಗಿದ್ದೀನಿ. ನನ್ನ ಆತ್ಮ ಈ ದೇಹದ ಮುಖಾಂತರ ಕಾರ್ಯ ಮಾಡ್ತಿದ್ದೀನಿ. ಕಣ್ಣಿಂದ ನೋಡ್ತೀನಿ, ಕಣ್ಣು ನಾನಲ್ಲ. ಕಿವಿಯಿಂದ ಕೇಳ್ತೀನಿ, ಕಿವಿಯಿಂದ ಭಿನ್ನ. ಮುಖದಿಂದ ಮಾತಾಡ್ತೀನಿ, ಮುಖದಿಂದ ಭಿನ್ನನಾಗಿರೋ ನನ್ನ ಚೈತನ್ಯ ಶಕ್ತಿ ಈ ಶರೀರದಲ್ಲಿ ಪ್ರವೇಶ ಮಾಡಿ ಶರೀರದ ಮುಖಾಂತರ ಕಾರ್ಯ ಮಾಡ್ತಿದ್ದೀನಿ. ಆದರೆ ಜಡ ಶರೀರದಿಂದ, ವಿನಾಶಿ ಶರೀರದಿಂದ ಭಿನ್ನನಾಗಿರ್ತಕ್ಕಂತಹ ಆತ್ಮ ನಾನಾಗಿದ್ದೀನಿ.
ನನ್ನ ನಿಜ ಸ್ವರೂಪದಲ್ಲಿ ನಾನು ಶಾಂತ ಶುದ್ಧನಾಗಿದ್ದೀನಿ. ಈ ಸೃಷ್ಟಿ ನಾಟಕದಲ್ಲಿ ನಾನು ಪಾರ್ಟ್ ಮಾಡಲಿಕ್ಕೆ ಬಂದಿದ್ದೀನಿ. ನಾನು ಪಾತ್ರಧಾರಿಯಾಗಿದ್ದೀನಿ. ನಾನು ಆತ್ಮ ಪಾತ್ರಧಾರಿ. ಈ ಜನನ ಮರಣದ ಪ್ರಯಾಣದಲ್ಲಿ ನಾನು ಆತ್ಮ ಒಂಟಿಯಾಗಿದ್ದೀನಿ. ಯಾರಿಗ್ಯಾರಿಲ್ಲ, ಆದರೆ ಎಲ್ಲರ ಪ್ರತಿ ನಾನು ಸ್ನೇಹಿ. ಎಲ್ಲರೂ ನನ್ನವರು, ಬಟ್ ಯಾರೂ ನನ್ನವರಲ್ಲ. ಇದು ಜೀವನದ ವಾಸ್ತವ ಸತ್ಯ. ಬಟ್ ವಿಶ್ವದ ಎಲ್ಲ ಆತ್ಮಗಳು ನನ್ನ ಸೋದರ ಸೋದರಿಯರು. ನನ್ನ ಆತ್ಮ ಬ್ರಹ್ಮಲೋಕದಿಂದ ಇಲ್ಲಿ ಪಾರ್ಟ್ ಮಾಡಲಿಕ್ಕೆ ಬಂದಿದ್ದೀನಿ. ಪಾತ್ರ ಮುಗಿದ ನಂತರ ನನ್ನ ನಿಜ ಮನೆ ಬ್ರಹ್ಮಲೋಕಕ್ಕೆ ಹೋಗಬೇಕಾಗಿದೆ. ಆಕಾಶ ನಕ್ಷತ್ರಗಳಿಗಿಂತ ದೂರ ನನ್ನ ಆತ್ಮ ಬುದ್ಧಿಯ ನೇತ್ರದಿಂದ ನನ್ನ ನಿಜ ಮನೆ ಬ್ರಹ್ಮಾಂಡವನ್ನು ನೋಡ್ತಾ ನನ್ನ ಆತ್ಮ ಬುದ್ಧಿಯಿಂದ ಐ ಟ್ರಾವೆಲ್ ಬಿಯಾಂಡ್. ಸೆಕೆಂಡಲ್ಲಿ 5 ತತ್ವಗಳಿಂದ ಆಚೆ ಶಾಂತಿಧಾಮದ ಪ್ರಶಾಂತತೆಯ ಅನುಭವ ಮಾಡ್ತಿದ್ದೀನಿ. ಶಾಂತಿಯೇ ಶಾಂತಿ. ನನ್ನ ನಿಜ ಸ್ವರೂಪದಲ್ಲಿ ನಾನು ಶಾಂತ ಸ್ವರೂಪ, ಜ್ಞಾನ ಸ್ವರೂಪ, ಪ್ರೇಮ ಸ್ವರೂಪ, ಪವಿತ್ರ ಸ್ವರೂಪ, ಆನಂದ ಸ್ವರೂಪ, ದಯಾ ಸ್ವರೂಪ, ಶಕ್ತಿ ಸ್ವರೂಪಾತ್ಮನಾಗಿದ್ದೀನಿ. ಸುಖ ಸ್ವರೂಪನಾಗಿದ್ದೀನಿ. ಬಿಂದುವನ್ನು ನೋಡ್ತಾ ಅತೀ ಶಾಂತಿಯ ಅನುಭವ ಮಾಡ್ತಿದ್ದೀನಿ. ಓಂ ಶಾಂತಿ.